ಓಂ ಶಾಂತಿ. ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಕುಮಾರೀಸ್ UK ಸಂಸ್ಥೆಯ ಈ ಕನ್ನಡ ಮಾಸಿಕ ಉಪನ್ಯಾಸ ಸರಣಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ. ಬ್ರಹ್ಮಕುಮಾರೀಸ್ ವರ್ಲ್ಡ್ ಸ್ಪಿರಿಚುವಲ್ ಯೂನಿವರ್ಸಿಟಿ ಒಂದು ವಿಶ್ವವ್ಯಾಪಕ ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯಾಗಿದೆ. ವೈಯಕ್ತಿಕ ಆತ್ಮ ಪರಿವರ್ತನೆ ಮೂಲಕ ಸಮಾಜ ಪರಿವರ್ತನೆ, ವರ್ಲ್ಡ್ ಟ್ರಾನ್ಸ್ಫಾರ್ಮೇಷನ್ ಥ್ರೂ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್. With this aim and a simple message, 1930s ಅಲ್ಲಿ ಶುರುವಾದ ಈ ಸಂಸ್ಥೆ more than 110 ದೇಶಗಳಲ್ಲಿ with around 8,500 centers ಮೂಲಕ ಸೇವೆ ಮಾಡುತ್ತಾ ಬಂದಿದೆ. Its main teachings is ರಾಜಯೋಗ ಮೆಡಿಟೇಷನ್. ಲಕ್ಷಾಂತರ ಜನರು ಪ್ರಪಂಚದ ಎಲ್ಲ ಮೂಲೆಗಳಿಂದ ಈ ನಾಲೆಜ್ ಆ್ಯಂಡ್ ಮೆಡಿಟೇಷನ್ನಿಂದ ತಮ್ಮ ಜೀವನವನ್ನು ಟ್ರಾನ್ಸ್ಫಾರ್ಮ್ ಮಾಡುತ್ತಾ ಬಂದಿದ್ದಾರೆ. ಸೊ ಇವತ್ತಿನ ಟಾಪಿಕ್, ಐ ಥಿಂಕ್ ಪ್ರಾಬಬ್ಲಿ ಇಟ್ಸ್ ಅ ಸಿಮಿಲರ್ ಥೀಮ್ ಫ್ರಮ್ ದಿ ಬಿಗಿನಿಂಗ್ ಆಫ್ ದಿಸ್ ಇಯರ್. 2026 ಶುರುವಾದಾಗಿಂದ ಒಂದು ಅನ್ಸರ್ಟೇನಿಟಿ, ಒಂದು ವಾರ್ಸ್ ಆಗ್ಬೋದು, ಮೆಂಟಲ್ ವೆಲ್ಬೀಯಿಂಗ್ ಆಗ್ಬೋದು, ಒಂದು ಆಂಗ್ಸೈಟಿ ಆಗ್ಬೋದು, ಈ ಒಂದು ವಾತಾವರಣದ ಅಲೆ ನಮ್ಮನ್ನು ಸುತ್ತುವರೆದಿದೆ. ಸೊ ಅದೇ ಪ್ರತಿ ಮಂತ್ ನಾವು ಒಂದಲ್ಲ ಒಂದು ಟಾಪಿಕ್ಕು ಹೀಗೆ ಈ ವಾತಾವರಣದಿಂದ ನಾವು ಮೇಲೆ ಏಳ್ಬೋದು ಅಂತ ನಾವು ನೋಡ್ತಾ ಬಂದಿದ್ದೀವಿ. ಸೊ ಸೇಮ್ ಥೀಮ್ ಕೂಡ ಈ ಪ್ರಯತ್ನ ಈ ಮಂತ್ ಕೂಡ ವಿತ್ ದ ಟಾಪಿಕ್ ರೈಸಿಂಗ್ ಅಬವ್ ನೆಗೆಟಿವಿಟಿ. ನಕಾರಾತ್ಮಕತೆಯಿಂದ ಸಕಾರಾತ್ಮಕದ ಕಡೆ ಹೇಗೆ ನಾವು ಹೋಗೋದು ಅಂತ. ಇದರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಆ್ಯಂಡ್ ಟೂಲ್ಸ್ ಕೊಡೋಕೆ ಇವತ್ತು ನಮ್ಮಲ್ಲೇ ಇದ್ದಾರೆ ಬ್ರಹ್ಮಕುಮಾರಿ ಸಿಸ್ಟರ್ ಸೌಭಾಗ್ಯ ಅವರು. ವೆರಿ ವೆರಿ ವಾರ್ಮ್ ವೆಲ್ಕಮ್ ಸಿಸ್ಟರ್ ನಿಮಗೆ. ಸಿಸ್ಟರ್ ಸೌಭಾಗ್ಯ ಅವರು ಜ್ಞಾನಕ್ಕೆ 1984 ಬಂದು 1988 ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸೇವೆಗೆ ಸಮರ್ಪಣೆ ಮಾಡಿದ್ದಾರೆ. ಹುಬ್ಬಳ್ಳಿ, ಕುಂದಾಪುರ, ಅಂಕೋಲಾ, ತುಮಕೂರು, ಚಿಕ್ಕನಾಯಕನಹಳ್ಳಿ, ದಾಂಡೇಲಿ, ಚೆಲಿಗೆರೆ ಸೇವಾ ಕೇಂದ್ರದಲ್ಲಿ ಸೇವೆ ಮಾಡಿ ಈಗ ವರ್ತಮಾನದಲ್ಲಿ 1993 ಹಿರೇಕೆರೂರು ಸೆಂಟರ್ನಲ್ಲಿ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಸೊ ಲೆಟ್ಸ್ ವೆರಿ ವೆರಿ ವಾರ್ಮ್ಲಿ ವೆಲ್ಕಮ್ ಸಿಸ್ಟರ್ ಸೌಭಾಗ್ಯ ಅವರನ್ನು. ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್ ಫಾರ್ ಟೇಕಿಂಗ್ ದಿಸ್ ಟೈಮ್ ಟು ಜಾಯ್ನ್ ಅಸ್ ಟುಡೇ. ನಾನು ಲಾಸ್ಟ್ ವೀಕ್ ಹೀಗೆ ಯಾರೋ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ ಪಾಸಿಟಿವಿಟಿ ಆ್ಯಂಡ್ ನೆಗೆಟಿವಿಟಿ ಬಗ್ಗೆ. ಆ್ಯಂಡ್ ಅವರು ಹೇಳಿದರು, ನೆಗೆಟಿವಿಟಿ ಅಂತ ಪ್ರಪಂಚದಲ್ಲಿ ಏನೂ ಇಲ್ಲ, ಇಟ್ಸ್ ಓನ್ಲಿ ಅಬೌಟ್ ಥಿಂಕಿಂಗ್ ಪ್ರಾಕ್ಟಿಕಲಿ ಅಂತ. ಆ್ಯಂಡ್ ಅದಾದಮೇಲೆ ನಾನು ಒಂಥರ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೆ. ಸೊ ಪಾಸಿಟಿವ್ ಎನರ್ಜೀಸ್ ಅಂದರೆ ಒಂದು ಹೈಯರ್ ವೈಬ್ರೇಷನಲ್ ಲೆವೆಲಲ್ಲಿ ನಾವಿರ್ತೀವಿ, ವೆರಾಸ್ ನೆಗೆಟಿವ್ ಎನರ್ಜೀಸ್ ಅಂತ ನೋಡಿದಾಗ ಅದು ಎಲ್ಲ ಲೋವರ್ ವೈಬ್ರೇಷನಲ್ ಸ್ಪೇಸಲ್ಲಿ ನಾವಿರ್ತೀವಿ. ಸೊ ನಮ್ಮನ್ನು ನಾವು ಈ ನೆಗೆಟಿವಿಟಿ ಅಂತ ಓಕೆ ಇವಾಗ ಪ್ರಾಕ್ಟಿಕ್ಯಾಲಿಟಿ ನಾವು ಯೋಚನೆ ಮಾಡಬೇಕು ಅಂತ ನಾವು ಅದ್ರ ಬಗ್ಗೆನೇ ಆ ವಾತಾವರಣದಲ್ಲೇ ನಾವು ಇದ್ಬಿಟ್ರೆ ಎಲ್ಲೋ ಒಂದು ಕಡೆ ಈ ನೆಗೆಟಿವಿಟಿ ನಮ್ಮನ್ನು ಒಂದು ಇಳಿಜಾರು ಅಥವಾ ಸ್ಲಿಪರಿ ಸ್ಲೋಪ್ ಅಂತಾರಲ್ಲ, ಡೌನ್ವರ್ಡ್ ಸ್ಲೋಪಲ್ಲಿ ಹೇಳ್ಕೊಂಡು ಹೊರಟೋಗ್ಬಿಡುತ್ತೆ. ಒಂದು ಸುಮ್ಮನೆ ಯಾಕೋ ಬೇಜಾರಾಗ್ತಾ ಇದೆ ಅಥವಾ ಒಂದು ಸ್ವಲ್ಪ ಸೋಮಾರಿತನ ಇಂದ ಡಿಪ್ರೆಷನ್ವರೆಗೂ ನಮ್ಮನ್ನು ಕರೆದುಕೊಂಡು ಹೋಗ್ಬಿಡುತ್ತೆ. ಸೊ ನಾನು ಈ ಚಿಂತನೆ ಮಾಡ್ತಾ ಇದ್ದಾಗ ಯಾವ ರೀತಿ ನಾವು ಈ ಪರ್ಸ್ಪೆಕ್ಟಿವ್ ಇಟ್ಕೋಬೇಕು, ನಮ್ಮದು ದೃಷ್ಟಿಕೋನ ನಕಾರಾತ್ಮಕತೆ ಅಂತ ನೋಡಬೇಕಾ, ಪ್ರಾಕ್ಟಿಕ್ಯಾಲಿಟಿ ಅಂತ ನೋಡಬೇಕಾ ಅಂತ ವಿಚಾರ ನನ್ನಲ್ಲಿ ಬಂತು. ಸೊ ಇವತ್ತು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಅಂದರೆ, ಈ ಒಂದು ಟಾಪಿಕ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ನಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಿ. ನಮಗೆ ಯಾವ ಪರ್ಸ್ಪೆಕ್ಟಲ್ಲಿ ನಾವು ಈ ಸಕಾರಾತ್ಮಕತೆ ನಕಾರಾತ್ಮಕತೆನ ನೋಡಬೇಕು, ಆ್ಯಂಡ್ ಇದ್ರ ಜೊತೆಗೆ ಹೇಗೆ ನಾವು ಅದರಿಂದ ಕೂಡ ಪ್ರಾಕ್ಟಿಕಲಿ ನೋಡಿಕೊಂಡು ಪ್ರಾಕ್ಟಿಕ್ಯಾಲಿಟಿಯನ್ನು ಇಟ್ಕೊಂಡು ಹೇಗೆ ನಾವು ಅದ್ರ ಮೇಲೆ ಇರೋಕ್ಕೆ ಸಾಧ್ಯ ಅಂತ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀವಿ. ಸೊ ಸಿಸ್ಟರ್, ವೆಲ್ಕಮ್ ಒನ್ಸ್ ಅಗೇನ್ ಆ್ಯಂಡ್ ದ ಸ್ಟೇಜ್ ಈಸ್ ಯೋರ್ಸ್. ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. ಇಂದಿನ ವಿಷಯ ನಕಾರಾತ್ಮಕ ಸಂಕಲ್ಪಗಳಿಂದ
ಅಥವಾ ವಿಚಾರಗಳಿಂದ ಸಕಾರಾತ್ಮಕ ಸಂಕಲ್ಪಗಳ ಕಡೆಗೆ. ಇವತ್ತಿನ ಜಗತ್ತಿನಲ್ಲಿ ನಕಾರಾತ್ಮಕತೆಯ ನಡುವೆ, ಅಂದ್ರೆ ಇಂಥ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಇದರಿಂದ ನಾವು ಸಕಾರಾತ್ಮದ ಕಡೆಗೆ ಅಥವಾ ಸಕಾರಾತ್ಮಕತೆಯನ್ನ ಬೆಳೆಸ್ಕೊಂಡು ನಾವು ನಮ್ಮ ಜೀವನವನ್ನ ಸ್ಥಿರವಾಗಿ ಇಟ್ಟುಕೊಳ್ಳೋದು ಹೇಗೆ ಎನ್ನುವಂತ ವಿಷಯದ ಬಗ್ಗೆ ನಾನು ಮಾತಾಡ್ತೇನೆ. ನಾವೀಗ ವರ್ತಮಾನ ಸಮಯವನ್ನ ನೋಡಿದಾಗ ವಿಜ್ಞಾನ ಮತ್ತು ತಂತ್ರಜ್ಞಾನ ಮನುಷ್ಯ ಜೀವನವನ್ನ ಬಹಳಷ್ಟು ಸುಧಾರಿಸಿದೆ. ಎಲ್ಲ ಕ್ಷೇತ್ರಗಳಲ್ಲಿ, ಸಂಚಾರ ಸಂಪರ್ಕ ಕ್ಷೇತ್ರದಲ್ಲಿರಬಹುದು, ವಾಣಿಜ್ಯ ಉದ್ಯೋಗ ಕ್ಷೇತ್ರಗಳಲ್ಲಿರಬಹುದು, ಕೃಷಿ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿರಬಹುದು, ವಿಜ್ಞಾನ ಮತ್ತು ತಂತ್ರಜ್ಞಾನ ಮಿಂಚಿನ ಬದಲಾವಣೆಗಳನ್ನು ತಂದಿದೆ. ಹಿಂದೆ ಶ್ರೀಮಂತರಷ್ಟೇ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳನ್ನ ಇವತ್ತು ಜನಸಾಮಾನ್ಯರು ಸಹ ಉಪಯೋಗ ಮಾಡಬಹುದು. ಅವರಿಗೆಲ್ಲ ಕೈಗೆ ಎಟಕುವಂತೆ ಮಾಡಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇಷ್ಟೆಲ್ಲ ಭೌತಿಕ ಪ್ರಗತಿಯ ನಂತರವೂ ಸಹ ಮನುಷ್ಯ ಜೀವನದಲ್ಲಿ, ಅಂದ್ರೆ ಮನುಷ್ಯ ಜೀವನ ಮಟ್ಟ ಅಥವಾ ಸ್ತರ ಮೇಲಕ್ಕೇರಿದೆ. ಆದ್ರೆ ಹಿಂದೆಂದು ಕಂಡರಿಯಲಾರದಂತಹ ದುಃಖ, ಅಶಾಂತಿ, ನಿರಾಶೆ, ಭಯ ಮತ್ತು ಅನೇಕ ಸಮಸ್ಯೆಗಳಿಂದ ಜಗತ್ತು ಬಳಲ್ತಾ ಇದೆ. ನಾವು ಇಂದಿನ ಜಗತ್ತಿನಲ್ಲಿ ಈಗೇನು ನಾವು ನಕಾರಾತ್ಮಕತೆಯ ನಡುವೆ ಇದ್ದೇವೆ ಅನ್ನೋದಕ್ಕೆ ನಾವು ಪಾಯಿಂಟ್ಗಳನ್ನ ನೋಡ್ತಾ ಹೋಗೋಣ. ಇವತ್ತಿನ ಮನುಷ್ಯನ ಸ್ವಭಾವ ಸಂಸ್ಕಾರಗಳಲ್ಲಿ ಮೌಲ್ಯಹೀನತೆ, ಮೌಲ್ಯ ಅಥವಾ ಮಾನವೀಯ ಮೌಲ್ಯ ಅದರ ಇಳಿಮುಖ, ಚರಿತ್ರಹೀನತೆಯ ಭಯಾನಕ ರೂಪವನ್ನ ನೋಡ್ತಾ ಇದ್ದೇವೆ. ಎರಡನೇದಾಗಿ ಧರ್ಮಭ್ರಷ್ಟ, ಕರ್ಮಭ್ರಷ್ಟ, ಮೌಲ್ಯಹೀನ ಮಾನವ ತನ್ನ ಸ್ವಾರ್ಥತೆಯ ಕಾರಣ ಈರ್ಷ, ದ್ವೇಷ, ಪಂಚವಿಕಾರಗಳು ಅವುಗಳಿಂದ ಪಾಪಾತ್ಮ ಅಥವಾ ಪಾಪಾಚಾರವನ್ನ ಮಾಡ್ತಾ ಇರೋದನ್ನ ನಾವು ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ. ಮೂರನೇದಾಗಿ ಆತಂಕವಾದ ಮತ್ತು ಭಯೋತ್ಪಾದನೆ ಅಂತ ಏನ್ ಹೇಳ್ತೀವಿ, ಇದರಿಂದ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡಗಳನ್ನ ನಾವಿವತ್ತು ನೋಡ್ತಾ ಇದ್ದೇವೆ. ಇನ್ನೊಂದು ಕಡೆಯಲ್ಲಿ ಪಂಚತತ್ವಗಳ ಕಲುಷಿತತೆಯಿಂದ, ಪಂಚತತ್ವಗಳು ಅದರಿಂದ ಮನುಷ್ಯನಿಗೆ ಅಂದ್ರೆ ಪ್ರಾಕೃತಿಕ ವಿಕೋಪಗಳು, ಪಂಚತತ್ವಗಳು ಕಲುಷಿತಗೊಂಡಿರುವ ಕಾರಣ ಪ್ರಾಕೃತಿಕ ವಿಕೋಪಗಳಾದಂತಹ ಭೂಕಂಪ, ಅತಿವೃಷ್ಟಿ, ಅನಾವೃಷ್ಟಿ, ಬೆಂಕಿ ಅನಾಹುತಗಳು, ಸುನಾಮಿ ಅಂತ ಅನೇಕ ಪ್ರಾಕೃತಿಕ ವಿಕೋಪಗಳನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಇಂದಿನ ಸಮಯಕ್ಕಿಂತ ಈಗ ಪರ್ಸೆಂಟೇಜ್ ಹೆಚ್ಚಾಗ್ತಾ ಇದೆ. ಮತ್ತೆ ಇನ್ನೊಂದು ಕಡೆಯಲ್ಲಿ ನಾವು ನೋಡಿದಾಗ ಒಟ್ಟಾರೆಯಾಗಿ ಏನಪ್ಪಾ ಅಂತಂದ್ರೆ ಸಮಸ್ತ ಮಾನವ ಜಾತಿ, ಪಶು ಪಕ್ಷಿಗಳ ಜೀವನ ಸಂಕಷ್ಟದಲ್ಲಿದೆ. ಆದ್ದರಿಂದ ಜಗತ್ತಿನ ವೈಜ್ಞಾನಿಕರಿರಬಹುದು, ಜನಸಾಮಾನ್ಯರಿರಬಹುದು, ಅಥವಾ ತಂತ್ರಜ್ಞಾನಿಗಳಿರಬಹುದು, ಶಾಸ್ತ್ರಜ್ಞರಿರಬಹುದು, ವಿದ್ಯಾವಂತರು, ಬುದ್ಧಿವಂತರು, ಸಾಮಾನ್ಯ ಜನರು, ಎಲ್ಲರದ್ದು ಒಂದೇ ಪ್ರಶ್ನೆ ಅಂತಂದ್ರೆ ಈ ಜಗತ್ತು ಯಾವ ಕಡೆಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ ಮುಂದೆ ಎನ್ನುವಂತ ಪ್ರಶ್ನೆ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಾವು ಈಗ ರಾಜಕೀಯ ರಂಗದಲ್ಲಿರ್ಬಹುದು, ಮತ್ತೆ ಸಾಮಾಜಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ, ಎಲ್ಲಾ ಕ್ಷೇತ್ರಗಳು ಸಹ ನಿಯಂತ್ರಣ ತಪ್ಪಿ ಹೋಗಿದಾವೆ. ಎಲ್ಲಿ ಕಂಡರಲ್ಲಿ ನಮ್ಗೆ ಭ್ರಷ್ಟಾಚಾರ, ಮೋಸ, ವಂಚನೆ, ದರೋಡೆ, ಕೊಲೆ, ಸುಲಿಗೆಗಳು, ಇದರಿಂದ ಮನುಷ್ಯನ ಜೀವನ ಬಹಳಷ್ಟು ಸಂಕಷ್ಟದಲ್ಲಿದೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಏನ್ ಬರುತ್ತೆ, ಈ ಋಣಾತ್ಮಕ ವಿಚಾರಗಳು ಹೆಚ್ಚಿಗೆ ಪರ್ಸೆಂಟೇಜ್ ನಲ್ಲಿ ಹೆಚ್ಚಿಗೆ ಬರ್ತವೆ. ಯಾಕೆಂದ್ರೆ ವಾತಾವರಣನೇ ಋಣಾತ್ಮಕ ಜಗತ್ತಾಗಿರುವ ಕಾರಣದಿಂದ ಹೆಚ್ಚಿಗೆ ಬರ್ತಾ ಇದೆ. ಅದಕ್ಕಿಲ್ಲಿ ನಾವು ಈಗ ಈ ಋಣಾತ್ಮ ಸಂಕಲ್ಪಗಳು ಅಥವಾ ವಿಚಾರಗಳಿಂದ ಮೇಲೆ ಹೇಳ್ಬೇಕು, ಧನಾತ್ಮಕ ವಿಚಾರಗಳಲ್ಲಿ ಬರಬೇಕು, ಪಾಸಿಟಿವಿಟಿ ಅಂತ ಏನ್ ಹೇಳ್ತಾರೆ ಅದರಲ್ಲಿ ಬರ್ಬೇಕು ಅಂತಂದ್ರೆ ಈಗ ನಾವು ಹೇಗೆ ಬರುವುದು, ನಮ್ಮ ಜೀವನವನ್ನ ಸ್ಥಿರವಾಗಿಟ್ಕೊಳ್ಬೇಕು. ಈ ಪಾಸಿಟಿವಿಟಿಯನ್ನ ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡಾಗ ನಮ್ಮ ಜೀವನ ಸ್ಥಿರವಾಗಿರುತ್ತೆ ಅಂತ ನಮಗ್ ಗೊತ್ತು. ಆದ್ರೆ ಯಾವ ರೀತಿ ನಾವು ಬೆಳೆಸ್ಕೊಳ್ಬೇಕು, ಹೇಗೆ ಮಾಡ್ಬೇಕು ಅದನ್ನೆಲ್ಲ. ಈಗ ನಮ್ಮ ಒಂದು ದಿನದಲ್ಲಿ ಒಬ್ಬ ಮನುಷ್ಯ
50,000 ಸಂಕಲ್ಪಗಳನ್ನ ಮಾಡ್ತಾರೆ ಅಂತ ಹೇಳ್ತಾರೆ. 50,000 ಸಂಕಲ್ಪಗಳಲ್ಲಿ ಅನೇಕ ತರದಲ್ಲಿ ಸಂಕಲ್ಪಗಳಿದೆ. ಒಂದೇ ತರ ಬರೀ ನೆಗೆಟಿವ್ ಸಂಕಲ್ಪ, ಪಾಸಿಟಿವ್ ಸಂಕಲ್ಪ ಇಷ್ಟೇ ಮಾಡಲ್ಲ ನಾವು ಮನುಷ್ಯರು. 8 ತರದ ಸಂಕಲ್ಪಗಳನ್ನ ನಾವು ಮಾಡ್ತೇವೆ. ಅದನ್ನ ನಾವೀಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಈ ಸಂಕಲ್ಪ ಅನ್ನುವಂಥದ್ದೇನಿದೆಯಲ್ಲ, ಅದು ಅದ್ಭುತವಾದಂತ ಶಕ್ತಿ, ಸಂಕಲ್ಪ ಶಕ್ತಿ. ನಾವೆಲ್ಲ ಕೇಳಿದ್ದೇವೆ ಭಾರತ ಆಧ್ಯಾತ್ಮಿಕತೆಯ ತವರೂರು, ಆದ್ರಿಂದ ಇಲ್ಲಿ ಬ್ರಹ್ಮ ಸಂಕಲ್ಪದಿಂದ ಸೃಷ್ಟಿಯನ್ನ ರಚನೆ ಮಾಡಿದ್ರು ಅಂತ ನಾವೆಲ್ಲ ಕೇಳಿದೆ. ಈ ಸೃಷ್ಟಿಯನ್ನ ಸೃಜನಾತ್ಮಕ ಶಕ್ತಿ ಯಾವ್ದ್ರೊಳಗಿದೆ ಅಂದ್ರೆ ನಮ್ಮ ಸಂಕಲ್ಪಗಳಲ್ಲಿ ಅಥವಾ ನಮ್ಮ ವಿಚಾರಗಳಲ್ಲಿದೆ. ಸಂಕಲ್ಪ ಶಕ್ತಿ ಅದ್ಭುತ ಹೇಗೆ ಅಂತಂದ್ರೆ, ಈಗ ಒಂದು ನೀರನ್ನ ನಾವು ನೀರಿಗೆ ಒಡ್ಡನ್ನ ಹಾಕಿ ಅದಕ್ಕೆ ಏನ್ ಹೇಳ್ತಾರೆ, ಇದು ಆ ಒಡ್ಡನ್ನ ಹಾಕಿದಾಗ ನೀರಾವರಿಯನ್ನ ಅಥವಾ ಬೆಳೆಯನ್ನ ಚೆನ್ನಾಗಿ ನಾವು ಬೆಳ್ಕೋಬಹುದು. ಅಥವಾ ನೀರನ್ನ ಪೋಲ್ ಮಾಡಿ ಹಾಗೇನೆ ಎತ್ತಾಗಬೇಕಾದಾಗ ಅರಿವ ಹಾಗೆ ನೀರನ್ನ ಬಿಟ್ರೆ ಅದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಹಾಗೇನೆ ನಮ್ಮ ಸಂಕಲ್ಪ ಶಕ್ತಿಗಳನ್ನ ನಾವು ಮಾಡ್ಕೊಂಡಾಗ, ಪಾಸಿಟಿವ್ ಮಾಡ್ಕೊಂಡಾಗ ಅದು ಜಗತ್ತನ್ನೇ ಪರಿವರ್ತನೆ ಮಾಡುವಂತ ಶಕ್ತಿ ಅದರೊಳಗಿದೆ. ನಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಬಹುದು ಮತ್ತು ಜಗತ್ತನ್ನು ಪರಿವರ್ತನೆ ಮಾಡಬಹುದು. ಇದ್ರೊಳಗೆ ಈಗ 8 ತರದ ಸಂಕಲ್ಪಗಳನ್ನ ನಾವು ಮನುಷ್ಯರು ಮಾಡ್ತೇವೆ. ಫಸ್ಟ್ ಯಾವ್ದಪ್ಪ ಅಂತಂದ್ರೆ ಟಾಕ್ಸಿಸ್ ಥಾಟ್ಸ್ ಅಂತ ಹೇಳ್ತಾರೆ, ವಿಷಪೂರಿತ ಸಂಕಲ್ಪಗಳು. ಅಂದ್ರೆ ವಿಷಪೂರಿತ ಸಂಕಲ್ಪಗಳು ಅಂತಂದ್ರೆ ಮನುಷ್ಯನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ಪಂಚವಿಕಾರಗಳ ಯುಕ್ತವಾದಂತಹ ಸಂಕಲ್ಪಗಳನ್ನ ಅಥವಾ ವಿಚಾರವನ್ನ ನಾವೇನ್ ಮಾಡ್ತೇವೆ ಅದನ್ನ ವಿಷಪೂರಿತ ಅಂತ ಕರೀತಾರೆ. ಈಗ ನಾವು ಜಗತ್ತಿನಲ್ಲಿ ಹೈಡ್ರೋಜನ್ ಬಾಂಬ್, ಅಣು ಬಾಂಬ್ ಅನ್ನ ಕಂಡಿಡ್ದಿದ್ದಾರೆ. ಅದರಿಂದ ಬಹಳಷ್ಟು ನಷ್ಟ ಆಗುತ್ತೆ. ಹಿಂದೆ ಹಿರೋಶಿಮಾ ನಾಗಸಾಕಿಯಲ್ಲಿ ಹಾಕಿರುವಂತ ಬಾಂಬಿಗಿಂತ ಅನೇಕ ಪಟ್ಟು ಹೆಚ್ಚಿನ ಶಕ್ತಿಗಳನ್ನ ಇವತ್ತಿನ ಬಾಂಬಿನಲ್ಲಿ ನಾವು ನೋಡ್ತೇವೆ. ಅದಕ್ಕಿಂತಲೂ ದೊಡ್ಡ ಬಾಂಬ್ ಯಾವ್ದಪ್ಪ ಅಂತಂದ್ರೆ ಸಂಕಲ್ಪಗಳ ಬಾಂಬ್. ಅದರೊಳಗೆ ನಾವು ಅದಕ್ಕೆ ಇದನ್ನ ಟೆಲಿಪತಿ ಅಂತ ಹೇಳ್ತಾರೆ. ನಾವು ಮಾಡಿದಂತ ಸಂಕಲ್ಪಗಳು ವಿಶ್ವದ ತುಂಬೆಲ್ಲ ಹರಡ್ತವೆ. ಆ ಸಂಕಲ್ಪದಿಂದ ಮನುಷ್ಯನಿಗೆ, ಆದ್ರಿಂದ ನಮ್ಮ ಸಂಕಲ್ಪಗಳಿಂದನೇ ನಮಗೆ ದುಃಖ, ನಮಗೆ ಸುಖ. ಸುಖ ದುಃಖಗಳು ಸಂಕಲ್ಪಗಳೇ ಕಾರಣ ಸುಖ ದುಃಖಕ್ಕೆ. ಈ ಟಾಕ್ಸಿಸ್ ಥಾಟ್ಸ್ ಅಂತ ಏನ್ ಹೇಳ್ತೀವಿ, ಇದರಿಂದ ಮನುಷ್ಯನಿಗೆ ಮನೋದೈಹಿಕ ಕಾಯಿಲೆಗಳು ಬರ್ತವೆ. ಪಂಚವಿಕಾರಗಳಿಂದ ಯುಕ್ತವಾದಂತ ಸಂಕಲ್ಪಗಳನ್ನ ನಾವು ಮಾಡಿದಾಗ ಮನೋದೈಹಿಕ ಕಾಯಿಲೆಗಳು. ಜಗತ್ತಿನಾದ್ಯಂತ ಈ ಮನೋದೈಹಿಕ ಕಾಯಿಲೆಗಳು ಯಾವ್ಯಾವುದು ಅಂದ್ರೆ, ಅತಿ ವೇಗದಲ್ಲಿ ಈಗ ಬರ್ತಕ್ಕಂಥ ಕಾಯಿಲೆಗಳಲ್ಲಿ ಫಸ್ಟ್ ನಂಬರ್ ಶುಗರ್, ಸೆಕೆಂಡ್ನೇದು ರಕ್ತದ ಒತ್ತಡ BP, ಮೂರನೇದು ಹಾರ್ಟ್ ಅಟ್ಯಾಕ್, ಇದರಿಂದ ಬರುವಂತದ್ದು, ಅದು ಮನೋದೈಹಿಕ ಕಾಯಿಲೆ. ನಂತರದಲ್ಲಿ ಲಕ್ವಾ, ಐದನೇದಾಗಿ ಅನೇಕ ತರದ ಕ್ಯಾನ್ಸರ್ ರೋಗ. ಇದು ಸಹ ಈ ಪಂಚವಿಕಾರಗಳ ಯುಕ್ತವಾದಂತ ಸಂಕಲ್ಪಗಳನ್ನ ನಾವೇನ್ ಮಾಡ್ತೀವಿ ಅದರಿಂದ ಬರುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧೋದ್ಭವತಿ ಸಮ್ಮೋಹಃ, ಸಮ್ಮೋಹನಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ವಿಭ್ರಮ ಬುದ್ಧಿನಾಶೋ, ಬುದ್ಧಿನಾಶತ್ ಪ್ರಣಶ್ಯತಿ. ಯಾವ ಮನುಷ್ಯ ಈ ವಿಕಾರಗಳನ್ನ ಕುರಿತೇ ಯೋಚನೆ ಮಾಡ್ತಾ ಇರ್ತಾನೋ ಅವನಿಗೆ ಕಾಮೋತ್ಪತ್ತಿ, ನಂತರ ಕ್ರೋಧ ಬರುತ್ತೆ. ಕ್ರೋಧದಿಂದ ಅವನು ಬುದ್ಧಿ ಭ್ರಷ್ಟನಾಗ್ತಾನೆ, ಸ್ಮೃತಿ ವಿಭ್ರಮ ಆಗುತ್ತೆ, ನಂತರದಲ್ಲಿ ಅವನು ಸರ್ವನಾಶವನ್ನು ಹೊಂದುತ್ತಾನೆ ಈ ವಿಕಾರಗಳಿಂದ ಅಂತ ನಾವು ಭಗವದ್ಗೀತೆಯಲ್ಲಿ ಕೇಳ್ತೇವೆ. ಅದಕ್ಕೆ ಈ ವಿಕಾರಗಳು ನರಕದ ಹೆಬ್ಬಾಗಿಲುಗಳು ಅಂತ ಹೇಳ್ತಾರಲ್ಲ. ಆದ್ದರಿಂದ ಈ ತರದ ಸಂಕಲ್ಪಗಳನ್ನ ನಾವು ಮನುಷ್ಯರು ಇವತ್ತಿನ ಜಗತ್ತಿನಲ್ಲಿ ಅದನ್ನ ಮಾಡ್ತಾ ಇದ್ದೇವೆ. ಅದರ ರಿಸಲ್ಟ್ ನಮ್ಮ ಮುಂದೆ ಇದೆ ಅಲ್ವಾ. ಅದಕ್ಕೆ ಎರಡನೇದಾಗಿ ಯಾವ ಸಂಕಲ್ಪ ಅಂದ್ರೆ ನೆಗೆಟಿವ್ ಸಂಕಲ್ಪ. ಈಗ ನೆಗೆಟಿವ್ ಸಂಕಲ್ಪ ಅಂದ್ರೆ ಏನು ಅಂದ್ರೆ, ನನಗೆ ಇದನ್ ಮಾಡ್ಲಿಕ್ಕೆ ಆಗಲ್ಲ, ಇವರು ಒಳ್ಳೆಯವರು ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಮನುಷ್ಯರು ಯಾರೂ ಇವತ್ತಿನ ಜಗತ್ತಿನಲ್ಲಿ ಒಳ್ಳೆಯವರಿಲ್ಲ, ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು, ನಾವು ಸತ್ಯ ಅಂತಂದೇಳಿ ಹೇಳ್ತಾ ಹೋದ್ವಿ ಅಂತಂದ್ರೆ ಅದು ಜಗತ್ತಿನಲ್ಲಿ ನಡೆಯಲ್ಲ. ಯಾಕೆಂದ್ರೆ ಹರಿಶ್ಚಂದ್ರ ಸತ್ಯವನ್ನ ಹೇಳಿ ಏನ್ ಮಾಡ್ದ, ಏನಾಯ್ತು ಅವನಿಗೆ, ಸ್ಮಶಾನವನ್ನ ಕಾಯ್ದ. ಹಾಗೇನೆ ನಮ್ ಜೀವನನ ಆಗ್ಬಿಡುತ್ತಪ್ಪ, ಅದಕ್ಕೋಸ್ಕರ ಅದನ್ನ ಮಾಡಕ್ ಆಗಲ್ಲ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ
ನೆಗೆಟಿವ್ ಯೋಚನೆಗಳನ್ನೇ ಮಾಡ್ತೀವಿ. ಇವತ್ತಿನ ವಾತಾವರಣವನ್ನ ನಾವು ನೋಡ್ಕೊಂಡು ಇಲ್ಲಿ 4 ತರದ ಜನರಿದ್ದಾರೆ ಜಗತ್ತಿನಲ್ಲಿ. ಅಂದ್ರೆ ಇದು ಸಹ ನೆಗೆಟಿವಿಟಿಯಲ್ಲೇ ಬರುತ್ತೆ. ಏನಂತ ಯೋಚನೆ ಮಾಡುವರಿದ್ದಾರೆ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈಗ ನಾವು ಒಳ್ಳೆಯವ್ರಿ, ಈ ಪಕ್ಕದ ಮನೆಯವರು ಅಥವಾ ಈ ಜಗತ್ನವರು, ಈ ಜನರು ಏನಿದಾರಲ್ಲ ಅವ್ರು ಬಹಳ ಕೆಟ್ಟವರು, ನಾವಂತೂ ಒಳ್ಳೆಯವರು, ನಾವಂತೂ ಯಾವತ್ತೂ ಏನು ಈ ತರ ಕೆಟ್ಟದ್ ಮಾಡೂ ಇಲ್ಲ, ನಮ್ಮ ಮಕ್ಕಳಿಗೂ ಅದನ್ನೇ ಕಲ್ಸಿದೀವಿ, ನಮ್ಮ ಮಕ್ಕಳು ಹಂಗೆ ಇದ್ದಾರೆ, ಆದ್ರೆ ಅವ್ರು ಇದಾರಲ್ಲ ಅವ್ರು ಬಹಳ ಕೆಟ್ಟವ್ರು, ಅವ್ರ ಜೀವನದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಒಂದು ಕೆಟಗರಿ, ಅಂದ್ರೆ ತಾವು ಒಳ್ಳೆಯವರು ಬೇರೆಯವರು ಕೆಟ್ಟವರು ಎನ್ನುವಂತ ಕೆಟಗರಿಯವರು ಒಬ್ರಾದ್ರೆ, ಎರಡನೆಯವರು ಇನ್ನೊಂದು ಕೆಟಗರಿಯವರು ಇದ್ದಾರೆ. ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ಬೇರೆಯವ್ರ ಮಕ್ಕಳು ನೋಡ್ರಿ ಎಷ್ಟು ಚೆನ್ನಾಗಿ ಓದ್ತಾರೆ, ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ, ಈಗ ನಮಗಿಂತ ಅತ್ತೆ ಮಾವನೇ ಸಿಗ್ಬೇಕಾಗಿತ್ತಾ, ನಮಗಿಂತ ಗಂಡನೇ ಸಿಗ್ಬೇಕಾಗಿತ್ತಾ, ಇಂಥ ಮಕ್ಕಳು ನಮಗ್ ಹುಟ್ಬೇಕಾಗಿತ್ತಾ, ಅವ್ರು ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿಲ್ಲ, ನಮ್ದು ಹಿಂಗೆ, ನಮ್ಮ ಅದೃಷ್ಟ, ನಮ್ಮ ಹಣೆ ಬರಹ ಅಂತೇಳಿ ತಮ್ಮ ಹಣೆ ಬರವನ್ನ ಬೈಕೊಳ್ಳುವಂತವ್ರು, ನೆಗೆಟಿವ್ ಯೋಚನೆ ಮಾಡುವಂತವ್ರು ಇನ್ನೊಂದು ಕೆಟಗರಿಯವರು. ಮೂರನೆಯವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಇವತ್ತಿನ ಜಗತ್ನಲ್ಲಿ ಯಾರ್ರೀ ಒಳ್ಳೆಯವ್ರು ಇದ್ದಾರೆ, ಯಾರು ಒಳ್ಳೆಯವ್ರಿಲ್ಲ, ನೀವೇನೋ ಒಳ್ಳೆ ಜಗತ್ ಮಾಡ್ಬೇಕು ಅಂತ ನೀವು ಬಂದಿದ್ದೀರಿ, ಸುಮ್ನೆ ಆಗೋದಿಲ್ಲ ಹೋಗೋದಿಲ್ಲ ಇದೆಲ್ಲ, ನೀವು ಸುಮ್ನೆ ಹೋಗ್ರಿ ನಿಮ್ ಮನೆಗೆ, ಎಲ್ಲಾಗುತ್ತೆ ಜಗತ್ತೆಲ್ಲಿ ಇದೆಲ್ಲ ಆಗುತ್ತೆ, ಎಷ್ಟು ಕೆಟ್ಟೋಗಿದೆ ಜಗತ್ತು ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಳ್ಳೆಯವರಿಲ್ಲ, ಈ ಜಗತ್ನವರು ಒಳ್ಳೆಯವರಿಲ್ಲ, ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂತ ಸ್ಥಿತಿಯವರು. 4ನೇ ತರದವ್ರು ಇದ್ದಾರೆ, ಆದ್ರೆ ಬಹಳ ವಿರಳ. ಯಾರು ರಾಜಯೋಗಾಭ್ಯಾಸವನ್ನ ಮಾಡಿರ್ತಾರೆ ಅಥವಾ ಆಧ್ಯಾತ್ಮಿಕತೆಯಲ್ಲಿ ಸ್ವಲ್ಪ ಅಧ್ಯಾತ್ಮ ಅಂದ ತಕ್ಷಣನೇ ನಾವು ಈ ತರ ತಿಳ್ಕೊಳ್ಳೋದಲ್ಲ, ಬರೀ ಗಂಟೆ ಬಾರಿಸೋದು, ಪೂಜೆ ಮಾಡೋದು, ಅಗರಬತ್ತಿ ಬೆಳಗೋದು, ಬೆಳಗ್ಗೆ ಒಂದ್ ನಿಮಿಷ ಅಥವಾ 2 ನಿಮಿಷ ನಮ್ ಟೈಮ್ ಸಿಕ್ಕಂಗೆ ಅಷ್ಟ್ ಮಾಡೋದು, ಅದಲ್ಲ ಅಧ್ಯಾತ್ಮ. ಅಧ್ಯಾತ್ಮ ಅಂತಂದ್ರೆ ಜೀವನವನ್ನ ನಡೆಸುವಂತ ಒಂದು ಕಲೆ. ಅದಕ್ಕೆ ಹೇಳ್ತಾರಲ್ಲ, ಆನ ಜಾನ ಏಕ್ ದಿನ್ ಜಾ, ಆ ಆನ ಅವ್ರ ಜಾನ. ಮಧ್ಯದಲ್ಲಿ ಏನಿದೆಯಪ್ಪ ಅಂದ್ರೆ ಜೀನ, ಅಂದ್ರೆ ಬದುಕಿದೆ. ಆ ಬದುಕನ್ನ ಬಹಳ ಸರಳಯುಕ್ತವಾಗಿ, ಪ್ರೀತಿಯುಕ್ತವಾಗಿ, ಸಂತೋಷವಾಗಿ ಕಳೆಯುವಂತದ್ದೇನೈತಲ್ಲ, ಆ ಜೀವನವನ್ನ ನಡೆಸುವಂಥವ್ರು ಯಾರಿದ್ದಾರೆ ಬಹಳ ವಿರಳವಾಗಿದ್ದಾರೆ. ಅವ್ರ ಯೋಚನೆ ಏನ್ ಮಾಡ್ತಾರೆ ಅಂದ್ರೆ, ನಾವು ಒಳ್ಳೆಯವರು, ಜಗತ್ತು ಒಳ್ಳೆಯವರು, ಜಗತ್ತು ಒಳ್ಳೇದಾಗೇ ಆಗುತ್ತೆ, ನಾವು ನಮ್ಮ ಅದೃಷ್ಟನೂ ಚೆನ್ನಾಗಿದೆ ಅಂತ ಇದನ್ನ ಯೋಚನೆ ಮಾಡುವಂತವ್ರು ಬಹಳ ಕಡಿಮೆ. ಆದ್ರೆ ಇದಕ್ಕೆಲ್ಲ ಟ್ರೈನಿಂಗ್ ನಾವು ಯೋಚನೆ ಮಾಡ್ಬೇಕಲ್ಲ, ಎಲ್ಲರೂ ಯೋಚನೆ ಮಾಡ್ಬೋದಾಗಿತ್ತಲ್ಲ ಅಂತಂದ್ರೆ ಅದಕ್ಕೆ ಟ್ರೈನಿಂಗ್ ಬೇಕಾಗತ್ತೆ ಇದೆಲ್ಲರೂ. ಆದ್ರಿಂದ ಇದು ನೆಗೆಟಿವ್ ಸಂಕಲ್ಪಗಳು ಮಾಡುವಂಥದ್ದು ಎರಡನೇದು. ಮೂರನೇದಾಗಿ ನೆಸಸರಿ ಸಂಕಲ್ಪಗಳು ಅಂತ ಹೇಳ್ತಾರೆ. ಅದಕ್ಕೆ ಸಾಧಾರಣ ಸಂಕಲ್ಪಗಳು ಅಂದ್ರೆ, ಈಗ ನಾವು ಬೆಳಗ್ಗೆ ಹೇಳ್ತೀವಿ 7 ಗಂಟೆ 6 ಗಂಟೆಗೆ ಎದ್ದೋಡ್ಬೇಕು, 7 ಗಂಟೆಗೆಲ್ಲ ಸ್ನಾನ ಮಾಡ್ಬೇಕು, 10 ಗಂಟೆಗೆ ನೌಕರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಗೃಹಿಣಿಯರು ಯಾರು ಇರ್ತಾರೆ ಮನೆಯಲ್ಲಿ, ಅವರು ಏನೇನ್ ಕೆಲಸ ಇರುತ್ತೆ ಅದನ್ನ ಅವ್ರು ಮಾಡ್ಬೇಕು ಅಂತ ದಿನನಿತ್ಯದ ಕೆಲಸಗಳನ್ನ ಏನ್ ನಾವು ಯೋಚನೆ ಮಾಡ್ತೀವಿ ಅದನ್ನ ನೆಸಸರಿ ಅಂತ ಕರೀತಾರೆ, ಅಥವಾ ಸಾಧಾರಣ ಸಂಕಲ್ಪಗಳು. ಇದು ಮೂರನೇದು. 4ನೇದು ಅನ್ನೆಸೆಸರಿ, ಅರ್ಥಾತ್ ವ್ಯರ್ಥ ಸಂಕಲ್ಪಗಳು ಅಂತ ಹೇಳ್ತಾರೆ. ವ್ಯರ್ಥ ಸಂಕಲ್ಪಗಳು ಅಂದ್ರೆ ಯಾವುದಕ್ಕೂ ಇಲ್ಲ ಅದೆಲ್ಲ. ಈಗ ನೀವು ತಿಳ್ಕೊಳ್ಳಿ, ಉದಾಹರಣೆ, ನಾವಿಲ್ಲಿ ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಅಲ್ಲೊಂದು ಮನೆ ಕಾಣಿಸುತ್ತೆ. ಆ ಮನೆ ಏನ್ ಯೋಚನೆ ಮಾಡ್ತಾರೆ, ಇಬ್ರು ಹೋಗ್ತಾ ಇದ್ರು ಅಂದ್ರೆ, ಇದ್ರೊಳಗಿರೋದು ಬರೀ ಅಜ್ಜ ಅಜ್ಜಿ ಅಷ್ಟೇನೆ, ಇವರಿಗೆ ಇಷ್ಟು ದೊಡ್ಡ ಮನೆ ಯಾಕೆ? ಆಮೇಲೆ ಅಲ್ಲಿ ನೋಡಿ, ಆ ಮೆಟ್ಲು ಈ ಸೈಡ್ ಇಂದ ಆ ಸೈಡ್ ಬಂದು ಹಿಂಗ್ ಸುತ್ತುವರೆದು ಬಂದಿದೆ, ಹಿಂಗ್ ಯಾಕೆ ಕಟ್ಬೇಕಾಗಿತ್ತಪ್ಪ, ಈ ತರ ಕಟ್ಟಬಾರ್ದಾಗಿತ್ತು ಈ ಮನೆಯನ್ನು ಅಂತ ಯೋಚನೆ ಮಾಡುತ್ತೆ. ಅದು ಯಾವ್ದಕ್ಕೂ ಏನಲ್ಲ, ಕೆಲ್ಸಕ್ಕಿಲ್ಲ ಅದು. ನಂತರದಲ್ಲಿ ಅಲ್ಲಿ ಯಾರೋ ಒಂದು ಬಟ್ಟೆ ಉಟ್ಕೊಂಡು ಹೋಗ್ತಿದ್ರು, ಸೀರೆ ಉಟ್ಕೊಂಡ್ರೆ, ಆ ಸೀರೆ ಇಂಥ ಕಲರ್ ಇದ್ದಿದ್ರೆ ಇದು ಬಹಳ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡುತ್ತೆ. ಆಮೇಲೆ ನಾವು ಎಲ್ಲೋ ಸತ್ಸಂಗದಲ್ಲಿ ಇಂಥ ಪ್ರವಚನಗಳನ್ನ ಕೇಳಲಿಕ್ಕೆ ಕುತ್ಕೊಂಡಾಗ ನಾವೇನ್ ಮನೆ ಸುದ್ದಿ ಅಥವಾ ಮನೆಯ ವಿಚಾರಗಳನ್ನ ನೆನಪು ಮಾಡೋದು. ಅಯ್ಯೋ, ಮಕ್ಳು ಬರ್ತಾ ಇದ್ರು ಶಾಲೆಯಿಂದ, ಅವರಿಗೆ ನಾವು ಏನೋ ಮಾಡ್ಕೊಡ್ಬೇಕಾಗಿತ್ತು, ತಿಂಡಿ ತಿಂದು ಹೋಗಿಲ್ಲ ಅವರು, ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲಿ ಈಗ ನಾವು 1 ಗಂಟೆಗೆ ಪ್ರವಚನ ಕೇಳಲಿಕ್ಕೆ ಬಂದಿರ್ತೇವೆ, ಇನ್ನು ಅರ್ಧ ಗಂಟೆ ಹಾಗೆ ಟೈಮ್ ಇರುತ್ತೆ. ಆ ಸಮಯದಲ್ಲಿ ನಾವು ಇದನ್ನ ಯೋಚನೆ ಮಾಡಿದ್ರೆ ಹೋಗಿ ಅಲ್ಲಿ ಅಡಿಗೆ ಮಾಡ್ಲಿಕ್ಕೂ ಆಗಲ್ಲ, ಅಥವಾ ಅಲ್ಲಿ ಮನೆ ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ಇಲ್ಲಿ ಹೇಳಿದಂತ ಒಳ್ಳೆ ವಿಚಾರಗಳು ತಲೆಯೊಳಗೆ ಹೋಗೋದಿಲ್ಲ. ಅದೇನಾಯ್ತು, ಸುಮ್ಮನೆ ಆ ಟೈಮ್ ಏನಾಯ್ತು, ನಮ್ಮ ಸಂಕಲ್ಪಗಳು ಏನಾಯ್ತು, ಸಂಕಲ್ಪಗಳು ವ್ಯರ್ಥ ಆಗ್ತಾ ಹೋಗುತ್ತೆ, ನಮ್ಮ ಟೈಮು ಸಹ ವ್ಯರ್ಥ ಆಗ್ತಾ ಹೋಗುತ್ತೆ. ಹಾಗೇನೆ ಈ ತರದಲ್ಲಿ ವ್ಯರ್ಥ ವಿಚಾರಗಳನ್ನ ಬಹಳಷ್ಟು ಪರ್ಸೆಂಟೇಜ್ ನಲ್ಲಿ, ಎಲ್ಲ ವಿಚಾರಗಳಿಗಿಂತ ವ್ಯರ್ಥ ವಿಚಾರಗಳನ್ನ
ಜಗತ್ತಿನಲ್ಲಿ ಜನರು ಬಹಳಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರೆ. ನಂತರದಲ್ಲಿ 5ನೇದು ಸಂಕಲ್ಪ ರೈಟ್ ಥಾಟ್ಸ್ ಅಂತ. ರೈಟ್ ಅಂದ್ರೆ ಸರಿಯಾದ ಸಂಕಲ್ಪ, ಸರಿಯಾದ ವಿಚಾರಗಳು. ಉದಾಹರಣೆಗೆ ಈ ಒಂದು ಪತಿ ಪತ್ನಿ ಇರ್ತಾರೆ ಮನೆಯಲ್ಲಿ, ಮಕ್ಕಳು ಇರ್ತಾರೆ. ಪತ್ನಿ ಅಥವಾ ಗೃಹಿಣಿ ಏನ್ ಮಾಡ್ತಾಳೆ, ಮಕ್ಕಳಿಗೆ ಪತಿಗೆ ಅಂತ ಹೇಳ್ಬಿಟ್ಟು ದಿನ ಅಂದ್ರೆ 365 ದಿನನೂ ಸಹ ಬಿಸಿ ಊಟವನ್ನ ಹಾಕಿ ಕೊಡ್ತಾಳೆ. ಪ್ರೀತಿ ಇರುತ್ತೆ, ಆರೋಗ್ಯ ದೃಷ್ಟಿ ಎಲ್ಲ ರೀತಿಯಿಂದನೂ ಆಕೆ ಏನ್ ಮಾಡ್ತಾಳೆ, ಬಿಸಿಯ ಊಟವನ್ನ ಕೊಡ್ತಾಳೆ. ಒಂದು ದಿನ ತಣ್ಣಗಿತ್ತು ಊಟ. ಅದಕ್ಕೆ ಅವ್ರ ಪತಿ ಆದಂತವ್ನ ಏನಂದ, ನಾನು ದಿನ ಹೊರಗಡೆಲಿ ಹೋಗಿ ಎಷ್ಟು ಕಷ್ಟಪಟ್ಟು ನಾವು ದುಡ್ಕೊಂಡ್ ಬರ್ತೀವಿ, ನೀವು ಮನೆಯಲ್ಲೇ ಕುತ್ಕೊಂಡಿರ್ತೀರಾ, ನೀವ್ ಏನ್ ಮಾಡ್ತೀರಿ 24 ಗಂಟೆ, ಒಂದು ಬಿಸಿ ಅಡಿಗೆ ಮಾಡ್ಕೊಡಕ್ಕೆ ಬರೋಲ್ವಾ ನಿಮಗೆ, ನಿನ್ ಮದುವೆ ಆಗಿದ್ದೇ ನಾನು ಬಹಳಷ್ಟು ತಪ್ಪು ಮಾಡಿದೆ ಅಂತ ಈ ತರ ಎಲ್ಲ ಆ ಪತಿ ಹೇಳ್ತಾನೆ. ಈಗ ನೀವು ಯೋಚನೆ ಮಾಡಿ, 365 ದಿನಗಳೂ ಸಹ ಬಿಸಿ ಅಡಿಗೆಯನ್ನೇ ಕೊಟ್ಟಿದ್ದಾಳೆ, ಒಂದು ದಿನ ತಣ್ಣಗಿತ್ತು ಅಡಿಗೆ, ಅದಕ್ಕೆ ನೀನ್ ಮದುವೆ ಆಗಿದ್ದೇ ನನ್ ತಪ್ಪಾಯ್ತು ಅನ್ನುವಂತ ವಿಚಾರ ಎಷ್ಟು ಸರಿ? ಅಲ್ಲೇನ್ ವಿಚಾರ ಮಾಡ್ಬೋದು? ರೈಟ್ ಥಾಟ್ಸ್ ಅಂತಂದ್ರೆ ಏನ್ ಹಾಗಾದ್ರೆ? ಏನೋ ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಡ್ ಬರೋದು ಲೇಟ್ ಆಗಿರಬಹುದು, ಅಥವಾ ಇವತ್ತು ಪಾಪ ಏನೋ ತಲೆನೋವು ಆಗಿರ್ಬಹುದು, ಮೈಯಲ್ಲಿ ಹುಷಾರಿಲ್ದಂಗ ಆಗಿರಬಹುದು, ಅದಕ್ಕೆ ಇಷ್ಟು ದಿನ ಪಾಪ ಬಿಸಿ ಅಡಿಗೆಯನ್ನೇ ಕೊಟ್ಟಿದ್ದಾರೆ, ಇವತ್ತೊಂದ್ ದಿನ ಆ ತರದಲ್ಲಿ ಇದೆ, ಇರ್ಲಿ ಅಂದಾಗ ಮನಸ್ಸು ಶಾಂತವಾಗಿರುತ್ತೆ, ಮನೇನೂ ಶಾಂತವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಮನಃಶಾಂತಿಯಿಂದ ವಿಶ್ವಶಾಂತಿ, ಮನಃಶಾಂತಿಯಿಂದ ಮನೆ ಶಾಂತಿ, ಮನೆ ಶಾಂತಿಯಿಂದ ದೇಶ ಶಾಂತಿ, ದೇಶ ಶಾಂತಿಯಿಂದ ವಿಶ್ವಶಾಂತಿ. ಈ ರೀತಿಯಲ್ಲಿ ಒಂದು ಸಂಕಲ್ಪದಿಂದ ನಾವು ಜಗತ್ತನ್ನೇ ಶಾಂತಿ ಮಾಡಬಹುದು. ಆ ತರ ವಿಚಾರಗಳನ್ನ ನಾವು ಟ್ರೈನಿಂಗ್ ಸಿಕ್ಕಾಗ ಮಾತ್ರ ಇದನ್ನೆಲ್ಲ ನಾವು ಮಾಡ್ಲಿಕ್ಕೆ ಆಗುತ್ತೆ. ಆಮೇಲೆ 6ನೇದು ಪಾಸಿಟಿವ್ ಥಾಟ್ಸ್. ಕೆಟ್ಟ ಏನು ಪರಿಸ್ಥಿತಿಗಳಲ್ಲಿ ಒಳ್ಳೆಯದನ್ನ ಯೋಚನೆ ಮಾಡುವುದಕ್ಕೆ ಪಾಸಿಟಿವ್ ಥಾಟ್ಸ್ ಅಂತ ಕರೀತಾರೆ. ಈಗ ನೋಡಿ, ದುರ್ಗಂಧ ಭರಿತವಾದಂತ ಗೊಬ್ಬರದಿಂದ ಹೂಗ್ ಹಾಕ್ತಿವಲ್ಲ, ಹೂ ಹೇಗೆ ಪರಿಮಳ ಬೀರುತ್ತೆ ಅಂದ್ರೆ ಸುಗಂಧವನ್ನ ಹೀರ್ಕೊಂಡು ಆ ಹೂವಿನ ಗಿಡ ಬೆಳೆದು ಹೂವನ್ನ ಕೊಡುತ್ತೆ, ದುರ್ಗಂಧವಾದಂತ ಗೊಬ್ಬರವನ್ನ ತೆಗೆದುಕೊಂಡು. ಹಾಗೆ ನಾವು ಇವತ್ತು ಜಗತ್ತಿನಲ್ಲಿ ಎಲ್ಲಿದ್ದೇವೆ? ಮನುಷ್ಯ ಸಂಘಜೀವಿ. ನಾವೆಲ್ಲೋ ಕಾಡಿನಲ್ಲಿ ಹೋಗಿದ್ದು ಬಿಡೋಣ ಅಂತ ಇಲ್ಲ. ಇಲ್ಲಿ ಅವಂತವ್ರಿದ್ದಾರೆ, ಇವ್ರಿದ್ದಾರೆ, ಅವ್ರಿದ್ದಾರೆ, ಈ ಜಗತ್ತಲ್ಲಿ ನಮ್ಗೆ ಇರಕ್ಕಾಗಲ್ಲ, ನಡೆಯಕ್ಕಾಗಲ್ಲ, ಇವ್ರ ಜೊತೆಗೆ ಇರಕ್ಕಾಗಲ್ಲ, ಅವ್ರ ಜೊತೆಗೆ ಹೊಂದಾಣ್ಕೊಂಡು ಇರಕ್ಕಾಗೋದಿಲ್ಲ, ಈ ಆಫೀಸ್ ನಮ್ಗೆ ಸರಿ ಇಲ್ಲ, ಈ ಮನೆ ಸರಿ ಇಲ್ಲ, ಈ ಊರು ಸರಿ ಇಲ್ಲ, ಈ ದೇಶ ಸರಿ ಇಲ್ಲ ಅಂತ ಹೇಳಲಿಕ್ಕೆ ನಾವು ಎಲ್ಲೋ ಹೋಗಿ ಕಾಡಿನಲ್ಲಿ ಬದುಕುವಂತವರಲ್ಲ. ಮನುಷ್ಯ ಅಂದ್ರೆ ಸಂಘಜೀವಿ, ಒಬ್ಬ ಸಮಾಜದಲ್ಲಿ ಒಟ್ಟಾಗಿ ನಾವು ಬದುಕಬೇಕಾಗತ್ತೆ. ಅದಕ್ಕೆ ಇಲ್ಲಿ ನಾವು ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ಜೀವನದಲ್ಲಿ ಸುಖ ದುಃಖಗಳು ಬರ್ತಾ ಇರ್ತವೆ. ಅದನ್ನ ನಾವು ಜೀವನದಲ್ಲಿ ಪಾಸಿಟಿವ್ ಆಗಿ ಹೇಗೆ ತೆಗೆದುಕೊಳ್ಬೇಕು, ಅದಕ್ಕೂ ಸಹ ಟ್ರೈನಿಂಗ್ ಬೇಕಾಗುತ್ತೆ. ಹಾಗೇನೆ ನಾವು ನೀವೆಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ರಿ, ನೆಗೆಟಿವಿಟಿ ಬಿಟ್ಟು ಬಿಡ್ರಿ ಅಂತಂದ್ರೆ ಹೇಗೆ ಬಿಡೋದು ಅನ್ನುವಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಇಲ್ಲಿ ನಮ್ಗೆ ಅನೇಕ ಉದಾಹರಣೆಗಳಿದೆ. ಪಾಸಿಟಿವಿಟಿಯನ್ನು ಹೇಗೆ ತಂದ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಮೊದಲೀಗ ಭಗವದ್ಗೀತೆಯೊಳಗೆ ಏನಿದೆಯಪ್ಪ ಅಂದ್ರೆ, ಜೋ ಹುವಾ अच्छा हुआ, जो हो रहा है बहुत अच्छा हो रहा है, जो आगे होगा वह बहुत 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 अच्छा होगा, तुम्हारा क्या गया, तुम क्यों रोते हो, तुम क्या लाए थे, तुम खो गए, जो लिया है यहाँ के लिया है, जो दिया है यही दिया है, आज आपका है कल किसी का होगा, ये संसार, ये ಪರಿವರ್ತನ ही ಸಂಸಾರ का ನಿಯಮ है ಎನ್ನುವಂಥದ್ದು ಭಗವದ್ಗೀತೆಯಲ್ಲಿದೆ. ಏನಾಯ್ತು? ಒಳ್ಳೇದಾಯ್ತು. ಏನ್ ಮುಂದೆ ಆಗುತ್ತೋ ಅದು ಬಹಳ ಒಳ್ಳೇದು. ಏನ್ ಆಗೋಯ್ತೋ ಅದು ಒಳ್ಳೇದು. ಈಗ ಏನ್ ಆಗ್ತಾ ಇದೆಯೋ ವರ್ತಮಾನದಲ್ಲಿ ಪ್ರೆಸೆಂಟ್, ಅದು ಬಹಳ ಬಹಳ ಒಳ್ಳೇದು. ಮುಂದೆ ಆಗುವಂಥದ್ದು ಇನ್ನೂ ಬಹಳ 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 ಒಳ್ಳೇದು. ಅದಕ್ಕೆ ನೀವೇನ್ ತಂದಿದ್ದೀರಾ? ನಂದು ಕಳೆದೋಯ್ತು ಅಂತ ಅಳಲಿಕ್ಕೆ ನೀವೇನ್ ತಂದಿದೆ? ನಾವೇನ್ ತಂದಿದ್ದೀವಿ? ಏನ್ ತಂದಿದೀವಿ ಇಲ್ಲಿದೆ ತಗೊಂಡಿದೀವಿ, ಏನ್ ಕೊಡ್ತೀವಿ ಇಲ್ಲಿದನ್ನೇ ಇಲ್ಲಿಗೆ ಕೊಡ್ತೀವಿ. ಈ ಜಗತ್ತೇನಿದೆ ಅಂತಂದ್ರೆ ಇದು ಪರಿವರ್ತನೆಯೇ ಜಗತ್ತಿನ ನಿಯಮ ಅನ್ನುವಂಥದ್ದಿದೆ. ಆದ್ರಿಂದ ಇದು ಒಂದು ನಾಟಕದಲ್ಲಿ ಏನ್ ನಡಿಬೇಕು, ನಾವು ಲೌಕಿಕದಲ್ಲೂ ಮಾತಾಡ್ತೀವಿ, ಏನ್ ನಡಿಬೇಕೋ ಅದೇ ನಡೆಯುತ್ತೆ. ಹಣೆ ಬರಹವನ್ನ ಬ್ರಹ್ಮ ಬಂದು ತಪ್ಪಿಸ್ಲಿಕ್ಕೂ ಆಗುದಿಲ್ಲ. ನಾವು ಮಾಡಿದಂತ ಕರ್ಮಕ್ಕೆ
ನಾವು ಅನುಭವಿಸ್ಬೇಕಾಗುತ್ತೆ ಅಂತ ಎಲ್ಲರೂ ಜನಸಾಮಾನ್ಯರು ಸಹ ಇದನ್ನ ನಾವು ಮಾತಾಡ್ತೇವೆ. ಆದ್ದರಿಂದ ನಾಟಕದೊಳಗೆ ಇದು ನಾಟಕ ನಾಟಕ ಅಂತ ಒಂದು ಶಬ್ದವನ್ನ ನಾವು ಉಪಯೋಗ ಮಾಡ್ತೇವೆ. ನಾವೆಲ್ಲ ಆಕ್ಟ್ರೆಸ್, ಈ ಜಗತ್ತೊಂದು ನಾಟಕ. ಶೇಕ್ಸ್ಪಿಯರ್ ಹೇಳಿದಾರಲ್ವ, ಈ ಜಗತ್ತೊಂದು ನಾಟಕ, ನಾವೆಲ್ಲ ಪಾತ್ರಧಾರಿಗಳು, ಪರಮಾತ್ಮ ಸೂತ್ರಧಾರಿ. ಹಾಗಾದ್ರೆ ಪಾತ್ರಧಾರಿಗಳು ಅಂದ್ರೆ ಇದರ ಆದಿ, ಇದರ ಮಧ್ಯ, ಇದರ ಅಂತ್ಯ ಇದು ಗೊತ್ತಿರ್ಬೇಕು ಪಾತ್ರಧಾರಿಗಳಿಗೆ. ನಾವು ಪಾತ್ರ, ಈಗ ಯಾರಾದ್ರೂ ಸಿನಿಮಾ ಮಾಡ್ತಾರೆ, ನಾಟಕ ಮಾಡ್ತಾರೆ ಅಂತಂದ್ರೆ ಅವರಿಗೆ ಏನ್ ಕತೆ ಅಂತ ಕೇಳ್ತಾರೆ. ಫಸ್ಟಿಗೆ ಸ್ಟಾರ್ಟಿಂಗ್ ಏನಿರುತ್ತೆ, ಆಮೇಲೆ ಇಂಟರ್ವೆಲ್ ಬಿಡುತ್ತಲ್ಲ, ಮಧ್ಯಂತರ ಏನ್ ಬರುತ್ತೆ, ಆಮೇಲೆ ಎಂಡಿಂಗ್ ಹೆಂಗಾಗುತ್ತೆ, ಇದು ಸುಖಾಂತ್ಯನೋ ದುಃಖಾಂತ್ಯನೋ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬ ಪಾತ್ರಧಾರಿಗಳಿಗೂ ಗೊತ್ತಿರುತ್ತೆ. ಆದ್ರೆ ಇಲ್ಲಿ ನಾವು ಪಾತ್ರಧಾರಿಗಳೋದು, ಆದ್ರೆ ನಮಗೆ ಈ ನಾಟಕದ ಕತೆ ಏನೋ ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲದೆ ಇರುವ ಕಾರಣದಿಂದ ನಮ್ಗೆ ಬಹಳಷ್ಟು ಭಯ ಆಗುತ್ತೆ. ಏನಾದ್ರೂ ಪರಿಸ್ಥಿತಿಗಳು ಬಂದ್ರೆ ದುಃಖ ಆಗುತ್ತೆ. ಇವತ್ತಿನ ಜಗತ್ತಿನಲ್ಲಿ ಇದಕ್ಕೆ ಯಾಕೆ ಇದು ಭಯಾನಕವಾದಂತ ಪರಿಸ್ಥಿತಿ ಇವತ್ತಿದೆ ಅಂದ್ರೆ, ನೀವೆಲ್ಲ ಕೇಳಿರ್ಬಹುದು, ಇದನ್ನ ಕಲಿಯುಗ ಅಂತ ಹೇಳ್ತಾರೆ. ಇಂದಿನ ಅನುಭವಿಗಳು ಹೇಳಿದರೆ, ಕಲಿಯುಗದ ಧರ್ಮ ಕತ್ತೆಗೆ ಅಮೃತ ಪಾನ, ಉತ್ತಮರಿಗಿಲ್ಲೆನ್ನ ಪೂರ್ವ ಸುಕೃತ ಕರ್ಮ, ಪುಂಡರಿಗೆ ಬಹುಮಾನ ಪಂಡಿತರಿಗೆ ಅಪಮಾನ, ಭಂಡಕೋರರಿಗೆ ಉದ್ದಂಡವೇ ಕಾಲ, ಕಲಿಯುಗದ ಧರ್ಮ ಕತ್ತೆಗೆ ಅಮೃತ ಪಾನ. ಕಲಿಯುಗದಲ್ಲಿ ಎಲ್ಲ ಉಲ್ಟಾ ಸೀದಾ, ಇಲ್ಲೆಲ್ಲ ಅನ್ಯಾಯ, ಅಧರ್ಮ, ಅನೀತಿ, ಅತ್ಯಾಚಾರ, ಮೋಸ, ಇದು ಏನೇನ್ ನಡೀತಾ ಇದೆಯೋ ಇದಕ್ಕೇನೆ ಹೇಳೋದು ಕಲಿಗಾಲ, ಕಲಿಯುಗ ಅಂತ ಹೇಳ್ಬಿಟ್ಟು. ಇಂಥ ಸಮಯದಲ್ಲಿ ನಾವಿದ್ದೇವೆ, ಕಲಿಯುಗದಲ್ಲಿ ಬದುಕ್ತಾ ಇದ್ದೇವೆ, ಅಥವಾ ಅನಿಶ್ಚಿತತೆಯ ಅಥವಾ ನಕಾರಾತ್ಮಕತೆಯ ನಡುವೆ ನಾವು ಬದುಕ್ತಾ ಇದ್ದೇವೆ. ಬದುಕಲೇಬೇಕು ಅಲ್ವಾ? ಅದಕ್ಕೆ ಇಲ್ಲ ಬದುಕಲ್ಲ ನಾವು ಈ ತರ ಅಂತಂದ್ರೆ ಮತ್ತೆ ಅದೇ ಡಿಪ್ರೆಷನ್ಗೆ ಹೋಗ್ಬೇಕಾಗತ್ತೆ, ಆಮೇಲೆ ಖಿನ್ನತೆ ಬರುತ್ತೆ, ಅನೇಕ ಕಾಯಿಲೆಗಳನ್ನ ನಾವು ಎದುರಿಸ್ಬೇಕಾಗತ್ತೆ, ಮಾನಸಿಕ ಕಾಯಿಲೆಗಳನ್ನ. ಅರೆ ಹುಚ್ಚರಾಗ್ಬಿಡ್ತಾರೆ ಮನುಷ್ಯರು ಇವತ್ತು. ಪಾರಿವಾರಿಕ ಜಗಳಗಳಲ್ಲಿ ಎಲ್ಲ ರೀತಿಯಿಂದನೂ ಜಗತ್ತು ಬಹಳ ಹೇಳ್ತೀವಿ, ಜಗತ್ ಬಹಳ ಕೆಟ್ಟೋಗಿದೆ, ಜಗತ್ ಕೆಟ್ಟೋಗಿದೆ. ಸರಿ, ಜಗತ್ ಕೆಟ್ಟೋಗಿದೆಯೋ, ಜಗತ್ತಿನಲ್ಲಿರುವಂತ ನಾವು ಮನುಷ್ಯರು ಕೆಟ್ಟೋಗಿದೀವೋ? ನಾವು ಒಳ್ಳೆಯವರಾದ್ವಿ ಅಂತಂದ್ರೆ ಜಗತ್ತು ಒಳ್ಳೇದಾಗುತ್ತೆ. ಅದಕ್ಕೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಎನ್ನುವಂತ ಥೀಮ್ ಅನ್ನ ಇಟ್ಕೊಂಡು ಈಶ್ವರೀಯ ವಿಶ್ವವಿದ್ಯಾಲಯ ಇಡೀ ಜಗತ್ತಿನಾದ್ಯಂತ ಕೆಲಸವನ್ನ ಮಾಡ್ತಾ ಇದೆ. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಮೌಲ್ಯ ಶಿಕ್ಷಣವನ್ನ ಜನಮನಕ್ಕೆ ತಲುಪಿಸುವಂತಹ ಸೇವೆಯನ್ನ ಈಶ್ವರೀಯ ವಿಶ್ವವಿದ್ಯಾಲಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇದೆ. ಅದಕ್ಕೆ ಇಲ್ಲಿ ನಾವು ಸಕಾರಾತ್ಮಕತೆಯನ್ನ ನಮ್ಮ ಜೀವನದಲ್ಲಿ ಬೆಳೆಸ್ಕೊಳ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಜ್ಞಾನನೂ ಬೇಕಾಗುತ್ತೆ ಅಲ್ವಾ? ಜ್ಞಾನ ವಿನಃ ಮುಕ್ತಿ ನಹಿ, ಜ್ಞಾನ ವಿನಃ ಪಶು ಸಮಾನ ಅಂತ ಹೇಳಿದ್ದಾರೆ. ಜ್ಞಾನ ಅಂದ್ರೆ ನಮ್ಗೆ ಇಂಜಿನಿಯರಿಂಗ್ ಜ್ಞಾನ, ಡಾಕ್ಟರ್ ಜ್ಞಾನ, ಇನ್ನೇನೋ ಬೇರೆ ಬೇರೆ ಜ್ಞಾನ ಜಗತ್ತಿನಲ್ಲಿ ಬಹಳಷ್ಟು ಇದೆ. ಆದ್ರೆ ಯಾವ ಜ್ಞಾನದಿಂದ ಮನುಷ್ಯ ಪಶು ಸಮಾನತೆಯಿಂದ ದೇವತ್ವದ ಕಡೆಗೆ ಹೋಗ್ತಾನೆ, ಈಗ ಅವನು ಎಂಥ ಬುದ್ಧಿವಂತನಿರ್ಬೋದು, ಜಗತ್ತಿನಲ್ಲಿ ವಿದ್ಯಾವಂತನಿರ್ಬೋದು, ಶ್ರೀಮಂತನಿರ್ಬೋದು, ಒಳಗಡೆಯಲ್ಲಿ ಅವನಿಗೆ ಮೋಹ, ಲೋಭ, ಲಂಚಕೋರತನ ಅದೆಲ್ಲ ಇತ್ತಪ್ಪ ಅಂತಂದ್ರೆ ಅವನಿಗೇನಂತಾರೆ ಮನುಷ್ಯರು, ಈ ಭೂಮಿಗೆ ಬಾರ ರಾಕ್ಷಸನಂತ ಮನುಷ್ಯ, ಅವನು ಒಳ್ಳೆಯವನಲ್ಲ ಅವನು ಅಂತ ಹೇಳ್ತಾರೆ. ಅವನು ಶ್ರೀಮಂತನಾಗಿರ್ಬೋದು, ಸುಂದರನಿರ್ಬಹುದು, ಮತ್ತೆ ವಿದ್ಯಾವಂತ ಬುದ್ಧಿವಂತನಿರಬಹುದು. ಆದ್ರೆ ಜೀವನದಲ್ಲಿ ಏನು ದಿವ್ಯ ಗುಣಗಳು ಅಂತ ನಾವು ಹೇಳ್ತೀವಿ, ಡಿವೈನ್ ವರ್ಚೂಸ್, ಅವುಗಳನ್ನ ನಮ್ಮ ಜೀವನದಲ್ಲಿ ನಾವು ಕಲ್ತ್ಕೊಂಡಾಗ ಮಾತ್ರ ಅದಕ್ಕೆ ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷತಃ. ಏನ್ ಧರ್ಮ ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ವಿ, ನಮ್ದು ಹಿಂದೂ ಧರ್ಮ ನಾವು ರಕ್ಷಣೆ ಮಾಡ್ಬೇಕು, ನಮ್ಮ ಮುಸ್ಲಿಂ ಧರ್ಮ ನಾವು ರಕ್ಷಣೆ ಮಾಡ್ಬೇಕು, ನಾವು ಕ್ರಿಶ್ಚಿಯನ್ ಧರ್ಮ, ಹಂಗಲ್ಲ. ಧರ್ಮ ಅಂತಂದ್ರೆ ಜೀವನದಲ್ಲಿ ಧಾರಣೆ, ಶಾಂತಿ, ಪ್ರೀತಿ, ಸಹನೆ, ಸಹಬಾಳ್ವೆ, ಹೊಂದಿಕೊಂಡು ಹೋಗುವಂತ ಗುಣ, ಸಹಯೋಗದ ಗುಣ, ಮತ್ತೆ ಕರುಣೆ, ದಯೆ, ಪ್ರೀತಿ, ಇವೆಲ್ಲ ಏನಿದಾವಲ್ಲ, ಇಂಥ ದೈವಿ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಧಾರಣೆ ಮಾಡ್ಕೊಂಡ್ರೆ ಆ ದಿವ್ಯ ಗುಣಗಳೇ ನಮ್ಮನ್ನ ಅನೇಕ ಪರಿಸ್ಥಿತಿಗಳಿಂದ ನಮ್ಮನ್ನ ಕಾಪಾಡ್ತವೆ. ಅದಕ್ಕೆ ಇಲ್ಲಿ ನಾವು ಸಕಾರಾತ್ಮಕತೆಯನ್ನ ಕಲ್ತ್ಕೊಂಡಾಗ ಮಾತ್ರ ಆ ದಿವ್ಯ ಗುಣಗಳು ನಮ್ಮ ಜೀವನದಲ್ಲಿ ಬರ್ತವೆ. ಅದಕ್ಕೆ ಉದಾಹರಣೆ ನಮ್ಗೆ ಈಗ ಹೇಗೆ ಪರಿಸ್ಥಿತಿಗಳಲ್ಲಿ ನಾವು ಪಾಸಿಟಿವ್ ಅನ್ನ ಹೇಗೆ ಯೋಚನೆ ಮಾಡುವಂಥದ್ದು. ಈಗ ಉಷಾ ಬೆಹನ್ ಅಂತ ನಮ್ಮ ಮೌಂಟ್ ಆಬುದಲ್ಲಿ ಇದ್ದಾರೆ, ಹಿರಿಯ ವಕ್ತರ, ಅವರು ಭಾಷಣಕಾರರು. ಅವರು ಒಂದ್ಸಾರಿ ಅವರ ಅನುಭವದಲ್ಲಿ ಹೇಳಿದ್ರು, ಒಬ್ರು ಬಾಂಬೆದಲ್ಲಿ ಒಂದು ಅಣ್ಣ, ಅವರು ಯಾವ್ದೋ ನೌಕರಿಯಲ್ಲಿದ್ರು, ಸಾಹಿತಿ ಅಂತ ಇರ್ಬೇಕು. ಅವ್ರಿಗೆ ಅಮೇರಿಕದಲ್ಲೋ ಅಥವಾ ಇಂಗ್ಲೆಂಡ್ನಲ್ಲೋ ಲಂಡನ್ನಲ್ಲೋ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು. ಅವ್ರು ಮಾಡಿದಂತ ಕಾರ್ಯಕ್ಕೆ ಅವತ್ತೇನಾಯ್ತು, ಬಹಳ ಖುಷಿ. ಮನೆಯಲ್ಲಿ ಈಗ ವಿದೇಶಕ್ಕೆ ಹೋಗಿ ಅವರು ಸನ್ಮಾನವನ್ನ ಪಡಿತೀವಿ ಅಂತಂದ್ರೆ ಮನೆಯವ್ರಿಗೂ ಖುಷಿ ಇರುತ್ತೆ, ಅವ್ರಿಗೂ ಖುಷಿ ಇರುತ್ತೆ.
ಆದ್ರಿಂದ ಬಹಳ ಖುಷಿಯಿಂದ ಎಲ್ಲ ರೆಡಿ ಮಾಡ್ಕೊಂಡು ಇನ್ನೇನು ಫ್ಲೈಟು ಬುಕ್ಕಿಂಗ್ ಆಗಿತ್ತು. ಅವರು ಕಾರ್ನಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಅಲ್ಲಿ ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗಿ ಕಾಲ್ ಮುರಿದೋಯ್ತು. ಆ ಕಾಲ್ ಅವಾಗ ಏನಾಯ್ತು, ಕ್ಯಾನ್ಸಲ್ ಆಯ್ತು, ಹೋಗೋದು ಕ್ಯಾನ್ಸಲ್ ಆಯ್ತು. ಅವ್ರಿಗೆ ಭಾರಿ ದುಃಖ ಆಯ್ತು, ಮನೆಯವ್ರಿಗೇನೋ ದುಃಖ ಆಯ್ತು. ಅದ್ರೊಳಗೆ ಅಮ್ಮ ಮತ್ತು ಅವರ ಪತ್ನಿ ಈ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಡೈಲಿ ಕ್ಲಾಸ್ ಕೇಳಲಿಕ್ಕೆ ಬರ್ತಾ ಇದ್ರು. ಅದಕ್ಕೋಸ್ಕರ ಇವ್ರು ಉಷಾಬೇನ್ ಏನ್ ಮಾಡಿದ್ರು, ಅವ್ರಿಗೆ ಈ ತರ ಕಾಲ್ ಮುರಿದಾಗ ಅಲ್ಲೇ ಇದ್ರು. ಅವ್ರ ಮನೆಗೆ ಹೋದ್ರು, ಅವ್ರನ್ನ ನೋಡ್ಕೊಂಬರೋಣ ಮತ್ತೆ ಇವ್ರನ್ನೆಲ್ಲ ಮಾತಾಡ್ಸ್ಕೊಂಬರೋಣ ಅಂತ ಅಲ್ಲಿ ಹೋದಾಗ ಅವ್ರು ಎಷ್ಟು ಸಿಟ್ ಮಾಡಿದ್ರು ಅಂದ್ರೆ, ಎಲ್ಲಿದನ್ರಿ ದೇವ್ರು, ನನ್ನ ಹೆಂಡತಿ ನಮ್ಮಮ್ಮ ಎಷ್ಟು ನಡ್ಕೊಳ್ತಾರೆ, ದೇವರಿಗೆ ಎಷ್ಟೆಲ್ಲಾ ಸೇವೆ ಮಾಡ್ತಾರೆ, ಎಷ್ಟೆಲ್ಲಾ ಟೈಮ್ ಕೊಡ್ತಾರೆ, ನಮಗೆ ಇಂಥ ಪರಮಾತ್ಮನಿಗೆ ಕಣ್ಣಿಲ್ವಾ, ನಮ್ ಸುಖವನ್ನ ನಮ್ ಖುಷಿಯನ್ನ ಅವನಿಗೆ ನೋಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನನ್ ಕಾಲ್ ಮುರಿದಿಟ್ಟ, ಹಾಗೆ ಹೀಗೆ ಅಂತ ಎಲ್ಲಿದಾನೆ ದೇವ್ರು ಅಂತೇಳಿ ಇವ್ರಿಗೆ ಹೇಗ್ ಬೇಕು ಬಾಯಿಗೆ ಆ ತರದಲ್ಲಿ ಅಂದ್ರು. ಅವ್ರ ಹೆಂಡತಿಗೆ ಪಾಪ ದುಃಖ, ಕಕ್ಕೂರಿ ಹಿಂಗ್ ಬೈತಾ ಇದಾರಲ್ಲ, ನಮ್ಮ ಮನೆಗ್ ಬಂದಿದ್ದಾರೆ ಇವ್ರಿಗೆ ಬೈತಿದಾರಲ್ಲ ಅಂತ ಇವ್ರು ಏನು ಅನ್ಕೋಬೇಡಿ ಸುಮ್ನಿರಿ ಅಂತ ಇವರೇ ಅವ್ರಿಗೆ ಉಷಾಬೇನ್ ಸಮಾಧಾನ ಹೇಳಿದ್ರಂತೆ. ಹೇಳ್ಬಿಟ್ಟು ಆಮೇಲೆ ಆಯ್ತು, ಅಲ್ಲಿಂದ ಬಂದ್ರು. ಆಮೇಲೆ ತಿರುಗ್ ದಿನ ಏನಾಯ್ತು, ಅಲ್ಲಿ ಪೇಪರ್ ನಲ್ಲಿ ಏನಿತ್ತಪ್ಪ ಅಂತಂದ್ರೆ, ಏನ್ ಏರೋಪ್ಲೇನ್ ಇವರು ಬುಕ್ ಮಾಡಿಸಿದಂತ ಏರೋಪ್ಲೇನ್ ಅದು ಏನಾಗಿತ್ತು, ಸುಟ್ಟೋಗಿತ್ತು, ಕ್ಲಾಶ್ ಆಗಿತ್ತಂತೆ ಅದು. ಅವಾಗ ಎಲ್ಲ ಪೇಪರ್ ನಲ್ಲಿ ಬಂತು. ಅದ್ರೊಳಗೆ ಇದ್ದವರೆಲ್ಲ ಏನಾಗಿದ್ರು, ಸತ್ತೋಗಿದ್ರು. ಮೇಲಿನಿಂದ ವಿಮಾನ ಬಿತ್ತು ಅಂದ್ರೆ ಸುಟ್ಟೆಲ್ಲ ಸತ್ತೇ ಹೋಗಿರ್ತಾರೆ ಭಸ್ಮ ಆಗಿ. ಅವಾಗ ಇವ್ರಿಗೆ ಅವಾಗ ಏನ್ ಅನಿಸ್ತು ಅಂದ್ರೆ, ನೆನ್ನೆ ಅಕ್ಕೋರ್ ಬಂದಿದ್ರು, ಏನೇನು ಎಷ್ಟೆಲ್ಲ ಅಂದೆ, ಈಗ ಏನೋ ನನ್ ಕಾಲ್ ಮುರಿತಷ್ಟೇನೆ. ಅಕಸ್ಮಾತ್ ನಾನು ಆ ಫ್ಲೈಟ್ ನಲ್ಲಿ ಹೋಗಿದ್ದಿದ್ರೆ ನಾನ್ ಹೊರಟೆ ಹೋಗ್ಬಿಡ್ತಿದ್ದೆ. ಈಗ ಪೋಸ್ಟ್ಪೋನ್ ಆಗಿದೆ, ಮತ್ತೆ ಈ ವರ್ಷ ಅಲ್ಲ ಮುಂದಿನ ವರ್ಷ ಹೋಗಿ ನಾನು ಬಹುಮಾನವನ್ನ ತೆಗೆದುಕೊಳ್ಬಹುದು, ಸನ್ಮಾನವನ್ನ ಮಾಡಿಸ್ಕೊಳ್ಬಹುದು. ಅದಕ್ಕೆ ದೇವ್ರು ದೊಡ್ಡವನು, ದೇವ್ರು ಇದ್ದಾನೆ ಅಂತ ಅವಾಗ ಅವ್ರಿಗೆ ಅನ್ನಿಸ್ತು. ಅಂದ್ರೆ ಅಕಲ್ಯಾಣದಲ್ಲಿಯೂ ಸಹ ಕಲ್ಯಾಣ ಅಡಗಿದೆ ಅನ್ನುವಂಥದ್ದನ್ನ ನಾವೆಲ್ಲ, ನಮ್ಮ ಭಾರತ ಆಧ್ಯಾತ್ಮಿಕತೆಯ ತವರೂರು, ಇಲ್ಲೆಲ್ಲ ನಮ್ಗೆ ಗೊತ್ತಿದೆ. ಅದಕ್ಕೋಸ್ಕರ ಇಂಥವೆಲ್ಲ ಯಾವ ರೀತಿ ವಿಚಾರಗಳನ್ನ ಮಾಡ್ಬೇಕು ಅನ್ನುವಂಥದ್ದಿದೆ ಭಾರತೀಯರಿಗೆ. ವಿದೇಶಗಳಲ್ಲೂ ಇದೆ, ಇಲ್ಲ ಅಂತಲ್ಲ. ಆದ್ರೆ ಈ ತರದಲ್ಲಿ ನಾವು ವಿಚಾರಗಳನ್ನ ಮಾಡ್ಬೇಕು. ಅದಕ್ಕೆ ಅಕಲ್ಯಾಣದಲ್ಲಿಯೂ ಸಹ ಕಲ್ಯಾಣ ಇದೆ. ಈಗ ನೀವು ಇನ್ನೊಂದು ಉದಾಹರಣೆ ಕೇಳ್ಬೇಕಪ್ಪ ಅಂದ್ರೆ, ಅಕ್ಬರ್ ಬೀರಬಲ. ಅಕ್ಬರ್ ಒಂದ್ಸರಿ ಈ ಮಾರುವೇಷದಲ್ಲಿ ಕಾಡಿಗೆ ಹೋಗಿದ್ದ. ಎಲ್ಲ ಹೋಗ್ತಾ ಅಣಿ ಮಾಡ್ಕೊಳ್ತಾ ಇದ್ರಲ್ಲ, ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅವಾಗ ಅಕ್ಬರ್ನ ಕಾಲು ಏನೋ ಒಂದು ತಗಲ್ಬಿಟ್ಟು ಆ ಹೆಬ್ಬೆರಳು ರಕ್ತ ಬಂತು, ಸ್ವಲ್ಪ ಕಟ್ಟಾಯ್ತದು. ಜೊತೆಗೆ ಬೀರ್ಬಲ್ ಇದ್ನಲ್ಲ, ಅದಕ್ಕೆ ಕಟ್ಟಾಯ್ತು ಅಂತ ಅವನು ಇದು ನೋವಾಗುತ್ತಲ್ವಾ, ಅವಾಗ ಅಚ್ಚ ಹೂವ ಅಂತ ಹೇಳ್ದ. ಇವನಿಗೆ ಸಿಟ್ಟು ಬಂತು ಅಕ್ಬರ್ನಿಗೆ, ನನಗ್ ನೋಡಿದ್ರು ನೋವು ಅನುಭವಿಸ್ತಾ ಇದ್ದೀನಿ, ಕಾಲ್ ಕಟ್ಟಾಗಿದೆ, ರಕ್ತ ಸೋರ್ತಾ ಇದೆ, ಅಚ್ಚ ಹೂವ ಅಂತ ಹೇಳ್ದಲ್ಲ ಇವನು. ಅದಕ್ಕೆ ಭಟ್ರನ್ನ ಕರೆದ್ಬಿಟ್ಟು ಇವನಿಗೆ ಒಂದ್ ಸ್ವಲ್ಪ ದಿನ ಜೈಲ್ನಲ್ಲಿ ಹಾಕ್ರಿ ಅಂತ ಹೇಳಿದ. ಆಯ್ತು ಅಂತ ಅವನ್ನ ಜೈಲ್ನಲ್ಲಿ ಹಾಕಿದ್ರು. ಇನ್ನು ಉಳಿದವ್ರನ್ನ ಸೈನಿಕರನ್ನ ಕರ್ಕೊಂಡು ಕಾಡಿಗೆ ಹೋದ. ಅಂದ್ರೆ ರಾಜ ಮಾರುವೇಷದಲ್ಲಿದ್ದ. ಅಲ್ಲಿ ಹೋಗ್ತಾ ಏನಾಯ್ತು ಅಂದ್ರೆ, ಕಾಡಿನಲ್ಲಿ ಸೈನಿಕರು ಬೇರೆ ಆದ್ರು, ರಾಜ ಬೇರೆ ಆಗ್ಬಿಟ್ಟ. ಅಲ್ಲಿ ಕಾಡು ಜನರು ಆಳವಾದಂತ ಒಳಗೆಲ್ಲ ಹೋಗ್ತಾ ಇದ್ರು ಕಾಡಿನೊಳಗೆ. ಅಲ್ಲಿ ಕಾಡು ಜನರು ಇದ್ರು. ಅಲ್ಲಿ ಒಂದು ಅವ್ರ ಹಬ್ಬ ಮಾಡ್ತಾ ಇದ್ರು, ಕಾಡು ಜನರು ದೇವಿ ಹಬ್ಬ ಮಾಡ್ತಾ ಇದ್ರು. ಅದಕ್ಕೆ ನರಬಲಿಯನ್ನ ಕೊಡ್ತಾ ಇದ್ರಂತೆ ಪ್ರತಿ ವರ್ಷ ಅವರು. ಹಂಗಾಗಿ ಇವ್ರು ರಾಜ ಸಿಕ್ಬಿದ್ಬಿಟ್ಟ ಅವನಿಗೆ, ಯಾರಿಗೆ, ಇವ್ರಿಗೆ ಕಾಡು ಜನರಿಗೆ. ಅವಾಗ ಅವಾಗ ಅಂದ್ರೆ ಮಾರುವೇಷದಲ್ಲಿರುವ ಕಾರಣದಿಂದ ನಮ್ಮ ದೇಶದ ರಾಜ ಇವನು ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ದೇ ರಾಜ ಅಂತ ಗೊತ್ತಾಗ್ಲಿಲ್ಲ. ಅವ್ನು ಹೇಳಿದ್ರು ಇವ್ರೇನ್ ಕೇಳಲಿಲ್ಲ. ಆದ್ರಿಂದ ಬಲಿ ಕೊಡ್ಬೇಕು ಅಂತ ಅಂದಾಗ, ಈ ಬಲಿ ಕೊಡ್ಬೇಕಾದ್ರೆ ದೇಹವನ್ನ ಚೆಕ್ ಮಾಡ್ತಾರೆ. ಎಲ್ಲೂ ಸಹ ದೇಹ ಏನಾಗಿರ್ಬಾರ್ದು, ಮುಕ್ಕಾಗಿರ್ಬಾರ್ದು, ಯಾವುದೇ ಗಾಯ ಆಗಿ ಏನೋ ಆಗಿರ್ಬಾರ್ದು. ಹಂಗಾದ್ರೆ ಮಾತ್ರ ದೇವಿ ಬಲಿಯನ್ನ ಸ್ವೀಕಾರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿದಾಗ ತುದಿ ಕಾಲ್ ಏನಾಗಿತ್ತು, ಅಕ್ಬರ್ನಿಗೆ ಕಟ್ಟಾಗಿತ್ತು. ಅವಾಗ ಬಲಿ ಆಗಲ್ಲ, ಇದು ದೇವಿ ಸ್ವೀಕಾರ ಮಾಡಲ್ಲ ಅಂತ ಬಿಟ್ಬಿಟ್ರು ಅವ್ರು. ಆಮೇಲೆ ನಂತರದಲ್ಲಿ ಅವನು ಬಂದ, ಈ ಕಡೆ ಸೈನಿಕರು ಸಿಕ್ಕರು. ಸರಿ, ಅವ್ರ ರಾಜ್ಯಕ್ಕೆ ಬಂದಾಗ ಅವಾಗ ಇವನಿಗೆ ಅನಿಸ್ತು ಅಕ್ಬರ್ನಿಗೆ ಏನಂತ, ಬೀರಬಲ್ ಹೇಳಿದ್ದು ಸರಿ, ಅಚ್ಚ ಹೂವ ಅಂತ ಹೇಳಿದ್ರಲ್ಲ, ಸರಿ ಇವನಿಗೆ ಜೈಲಿಗೆ ಹಾಕ್ರಿ ಅಂತ ಅಂದಾಗ ಏನಂದಿದ್ದ ಅವನು, ಇವನ್ ಕಾಲ್ ಬೆರಳು ಕಟ್ಟಾದಾಗ ಅಚ್ಚ ಹೂವ ಅಂತ ಹೇಳಿದ್ದ. ಜೈಲಿಗೆ ಹಾಕ್ರಿ ಇವನ್ನ ಅಂತ ಅಂದಾಗ ಬಹುತ್ ಅಚ್ಚ ಹೂವ ಅಂತ ಹೇಳಿದ್ದ. ಅವಾಗ ನನಗೇನು ಒಳ್ಳೇದಾಯ್ತು, ನನ್ ಕಾಲ್ ಕಟ್ಟಾಯ್ತು, ನನ್ ಜೀವನ ನಾನು ಬದುಕಿದೆ, ನೀನು ಬಹುತ್ ಅಚ್ಚ ಅಂದೆಲ್ಲಪ್ಪ, ನಿನಗೇನಾಯ್ತು ಒಳ್ಳೇದು ಅಂತ ಕೇಳಿದ ಬಂದು. ಅದಕ್ಕೆ ಬೀರಬಲ್ಲ ಹೇಳ್ದ, ಅಕ್ಬರ್ ಮಹಾರಾಜ್ರೆ, ನೀವು
ಯಾವಾಗ್ಲೂ ನಿಮ್ಮನ್ನ ಬಿಟ್ಟು ನಾನು ಅಗಲ್ತಾ ಇರ್ಲಿಲ್ಲ, ನಿಮ್ ಜೊತೆಯಾಗಿ ನಿಮ್ ನೆರಳಾಗಿನೇ ಯಾವಾಗ್ಲೂ ನಾನು ಇರ್ತೇನೆ. ಸೈನಿಕರು ಬೇರೆ ಕಡೆಗೆ ಶಿಕಾರಿಗೆ ಹೋದಂಗೆ ನಾನೇ ನಿಮ್ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಅವಾಗ ಇಬ್ರು ಸಿಕ್ ಬೀಳ್ತಿದ್ವಿ. ನಿಮ್ಮನ್ನ ಬಲಿ ಕೊಡೋದ್ ಬಿಡ್ತಿದ್ರು, ನನ್ನನ್ನು ಬಲಿ ಕೊಡ್ತಾ ಇದ್ರು. ನನ್ನ ನೀವು ಜೈಲ್ಗೆ ಹಾಕಿ ಹೋಗಿದ್ದಕ್ಕೆ ನಾನು ಬದುಕಿದೆ, ಅದಕ್ಕೆ ಒಳ್ಳೇದಾಯ್ತಲ್ವಾ? ಏನಾಯ್ತು ಅದೆಲ್ಲ ಒಳ್ಳೇದು. ಅದಕ್ಕೆ ನಮ್ಮ ಸಂಸ್ಕೃತದಲ್ಲೇ ಇದೆ, ಏನಾಯ್ತು ಅದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನೊಬ್ರು ಒಬ್ರಿಗೆ ಕ್ಯಾನ್ಸರ್ ಆಗಿತ್ತು. ಡಾಕ್ಟರ್ ಹೇಳಿದ್ರು, ಇನ್ನು 3 ತಿಂಗಳು ಅಷ್ಟೇ ನೀವು ಬದುಕೋದು, ನೀವು ಬಹಳ ಲೇಟ್ ಆಗಿ ಬಂದಿದ್ದೀರಾ ಅಂತ ಹೇಳಿದ್ರು. ಆ ಅಕ್ಕ ಅವ್ರು ಏನ್ ಮಾಡಿದ್ರು, ಅಕ್ಕನಿಗೆ ಆಗಿದ್ದದು ಕ್ಯಾನ್ಸರು. ಬಂದಾಗ ಈಗ ಜನಸಾಮಾನ್ಯರು ಅಥವಾ ಬಹಳ ನೆಗೆಟಿವ್ ವಿಚಾರ ಮಾಡುವಂತವ್ರು ಇದ್ವಿ ಅಂದ್ರೆ ಏನಾಗ್ಬಿಡುತ್ತೆ, 3 ತಿಂಗಳು ಬದುಕ್ತೀರಿ ನೀವು ಅಂತ ಅನ್ನೋದನ್ನ ಅದೇ ಅವಾಗ್ಲೇನೆ ನೀವು ಇನ್ನೇನ್ ಸತ್ತೋಗ್ತೀರಿ 3 ತಿಂಗಳಿಗೆ ಅಂತಂದ್ರೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲ್ ಆಗಿ ಸತ್ತೇ ಹೋಗ್ಬಿಡ್ತಾರೆ ಅದೇ ಕ್ಷಣದಲ್ಲಿ. ಇಲ್ಲ ಅದೇ ವಿಚಾರ ವ್ಯಸನ ಹಚ್ಕೊಳ್ತಾರೆ, ಚಿಂತೆ ಮಾಡ್ತಾರೆ. ಚಿಂತೆ ಮಾಡೋರು 3 ತಿಂಗಳಿದ್ದವ್ರು 1 ತಿಂಗಳಿಗೂ ಹೋಗ್ಬಿಡ್ಬೋದು. ಅದಕ್ಕೆ ಇವ್ರು ಏನ್ ಮಾಡಿದ್ರು ಅಂದ್ರೆ, ಏನ್ ವಿಚಾರ ಮಾಡಿದ್ರು ಅಂದ್ರೆ, ನನಗೀಗ ಹೆಂಗಿದ್ರು ನಾನು 3 ತಿಂಗಳು ಅಷ್ಟೇ ಬದುಕೋದು ಜಗತ್ತಿನಲ್ಲಿ, ಮುಂದಿನ ಜೀವನ ಯಾರಿಗ್ ಗೊತ್ತು, ನಾವೇನಾಗ್ಬಿಡ್ತೀವಿ, ಎಲ್ಲಿ ಹೋಗ್ತೀವಿ ಏನು ಗೊತ್ತಿಲ್ಲ. ಅದಕ್ಕೋಸ್ಕರ ಇರುವಷ್ಟು ಸಮಯದಲ್ಲಿ ನಾನು ಯಾಕೆ ಒಳ್ಳೇದನ್ನ ಮಾಡಬಾರ್ದು. ಹಾಗಾಗಿ ಅವ್ರು ಏನ್ ಮಾಡಿದ್ರು, ಒಳ್ಳೊಳ್ಳೆ ಪುಸ್ತಕಗಳನ್ನ ತೆರೆಸ್ಕೊಂಡು ಇನ್ 3 ತಿಂಗಳು ನಾನು ಬದುಕೋದು ಅಂತ ಹೇಳ್ಬಿಟ್ಟು ಪುಸ್ತಕಗಳನ್ನ ಓದಿದ್ರು. ಆಮೇಲೆ ನಾನು ಇನ್ನು 3 ತಿಂಗಳು ಬದುಕೋದು ಅಂತೇಳಿ ಬೇರೆಯವರಿಗೆ, ಬಡವರಿಗೆ ಅಥವಾ ಇನ್ಯಾರಿಗೋ ದಾನ ಧರ್ಮ ಉಪಕಾರವನ್ನ ಮಾಡಿದ್ರು. ಆಮೇಲೆ ಇಷ್ಟೇ, ನಾನು ಕೆಟ್ಟ ಗುಣಗಳು ಏನೇ ಇದ್ರು, ಯಾರ ಜೊತೆಗೆ ನಮ್ಗೆ ವಿರೋಧತ್ವ ಇದೆ, ಅವ್ರನ್ನ ವಿರೋಧಿಗಳನ್ನ ಮಾಡ್ಕೊಂಡಿದ್ವಿ, ಶತ್ರುಗಳನ್ನ ಮಾಡ್ಕೊಂಡಿದ್ವಿ, ಅವ್ರನ್ನ ನಾನು ಮಿತ್ರ ಮಾಡ್ಕೊಳ್ಬೇಕು. ಯಾಕೆಂದ್ರೆ ನಾನು 3 ತಿಂಗಳು ಅಷ್ಟೇ ಬದುಕ್ತೀನಿ ಜೀವನದಲ್ಲಿ. ನಾವು ತೆಗೆದುಕೊಂಡು ಹೋಗೋದೇನ್ ತೆಗೆದುಕೊಂಡು ಹೋಗ್ತೀವಿ, ಪುಣ್ಯ ಮತ್ತು ಪಾಪ ಅಷ್ಟೇನೆ, ನಮ್ಮಿಂದ ಏನು ಬರೋದಿಲ್ಲ. ಅದಕ್ಕೋಸ್ಕರ ಎಲ್ಲರನ್ನೂ ನಾನು ಮಾತಾಡಿಸ್ಬೇಕು ಪ್ರೀತಿಯಿಂದ. ಮತ್ತೆ ಒಳ್ಳೆ ವಿಚಾರಗಳನ್ನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಕಾರ್ಯ ಮಾಡಿದ್ರು, ಒಳ್ಳೆ ಪುಸ್ತಕಗಳನ್ನು ಓದಿದ್ರು, ಒಳ್ಳೇದನ್ನೇ ಎಲ್ಲ ಮಾಡ್ತಾ ಹೋದ್ರು. 3 ತಿಂಗಳು ಬದುಕ್ತೀರಿ ಅಂತ ಏನ್ ಹೇಳಿದ್ರಲ್ಲ ಡಾಕ್ಟರ್, ಅವ್ರಿಗೆ ಆಶ್ಚರ್ಯ ಆಯ್ತು. ಅದು ಕ್ಯಾನ್ಸರ್ ಪ್ರಭಾವ ಕಡಿಮೆ ಆಗ್ತಾ ಬಂದಿತ್ತು. ಅವ್ರಿಗೆ ಏನ್ ಮಾಡಿದ್ರಿ ನೀವು, ಏನ್ ಔಷಧಿ ತಗೊಂಡ್ರಿ? ಏನು ಔಷಧಿ ತಗೊಂಡಿಲ್ಲ, ನಾನು ಪಾಸಿಟಿವ್ ಆಗಿ ಯೋಚನೆ ಮಾಡಿದೆ, ಸಕಾರಾತ್ಮಕ ಸಂಕಲ್ಪಗಳನ್ನ ಮಾಡಿದೆ ಅಂತ ಹೇಳಿದ್ರು. ಅಲ್ಲಿ ನೋಡಿದಾಗ ಇನ್ನು ನೀವು 10 ವರ್ಷ ಬದುಕ್ತೀರಿ ಅಂತ ಹೇಳಿದ್ರು ಡಾಕ್ಟರ್. ಅಂದ್ರೆ ಇದು ಎಲ್ಲ ಅನುಭವದ ಮಾತುಗಳು, ಇವೆಲ್ಲ ಸುಮ್ಮನೆ ಅಲ್ಲ. ಈಗ ಈಶ್ವರೀಯ ವಿಶ್ವವಿದ್ಯಾಲಯ 148 ರಾಷ್ಟ್ರಗಳಲ್ಲಿ ಏನ್ ಕೆಲಸ ಮಾಡ್ತಾ ಇದೆ, ಎಲ್ಲರ ಅನುಭವಗಳು, ಈ ಜಗತ್ತಿನಾದ್ಯಂತ ಯುದ್ಧಗಳಾಗ್ಲಿ, ಪ್ರಕೃತಿಯ ವಿಕೋಪಗಳಾಗ್ಲಿ, ಏನೆಲ್ಲ ನಡೀತದೆ, ಏನೆಲ್ಲ ಜಗತ್ತು ಸಂಕಷ್ಟದಲ್ಲಿದೆ, ದುಃಖ ಶಾಂತಿಯಲ್ಲಿದೆ. ಶ್ರೀಮಂತರಾದವರು ಸಹ ಕಾರ್ನಲ್ಲಿ ವಿಮಾನದಲ್ಲೇ ಓಡಾಡುವಂತವರು ಈ ಭೂಕಂಪ ಅಥವಾ ಇನ್ನೇನೋ ಪ್ರಕೃತಿ ವಿಕೋಪ ಆಯ್ತು ಅಂತಂದ್ರೆ ಆ ಸರ್ಕಾರದವರು ಕೊಡುವಂತ ಅನ್ನದ ಪಾಕೆಟ್ಗೋಸ್ಕರ ಎಲ್ಲರೂ ಎಲ್ಲಿ ನಿಲ್ಬೇಕಾಗುತ್ತೆ, ರೋಡ್ ನಲ್ಲಿ ನಿಲ್ಬೇಕಾಗುತ್ತೆ. ಅದಕ್ಕೋಸ್ಕರ ಕಚ್ಚಾಟ ಹೊಡೆದಾಟಗಳನ್ನ ಮಾಡ್ಬೇಕಾಗುತ್ತಲ್ವಾ, ಒಂದು ತುತ್ತು ಅನ್ನಕ್ಕೋಸ್ಕರ. ಇಷ್ಟು ಇದ್ದಾಗ ನಾವು ಎಷ್ಟೊಂದು ಇದೆ, ನಾವು ಶ್ರೀಮಂತ, ನಾವು ಬಡವ, ನಾವು ವಿದ್ಯಾವಂತ, ನಾವು ವೈದ್ಯವಂತ ಅನ್ನುವಂತ ತಾರತಮ್ಯವನ್ನ ಮಾಡ್ತಾ ಹೋಗ್ತೇವೆ. ಆದ್ರೆ ಈ ತರ ಎಲ್ಲ ಸಮಸ್ಯೆಗಳು ಬಂದಾಗ ಜೀವನದಲ್ಲಿ, ಅವಾಗೆಲ್ಲ ನಮ್ಮ ಜೀವನ ಏನಾಗುತ್ತೆ, ಸುಧಾರಣೆ ಆಗ್ತಾ ಬರುತ್ತೆ. ಅವಾಗ ನಮಗೆ ಯೋಚನೆ ಮಾಡ್ತೀವಿ ನಾವು, ಹೌದಲ್ಲ, ನಮ್ಗೆ ಬಂದಿರುವಂತ ಕಷ್ಟ ಬೇರೆಯವ್ರಿಗೆ ಬಂದಿರುವಂತ ಕಷ್ಟ ನಮಗೆ ಬಂದ್ರೆ ನಾವ್ ಯಾವ ತರ ರಿಯಾಕ್ಟ್ ಮಾಡ್ತೀವಿ, ನಾವ್ ಯಾವ ತರ ಬದುಕ್ತಿದ್ವಿ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಅಂತ ಸಮಯದಲ್ಲಿ ನಾವು ಬದುಕ್ತಾ ಇದೀವಿ. ನಮಗ್ ಬೇಡ, ಅದು ಬರಲ್ಲ, ನಾವು ಬಹಳ ಬದುಕುವಂತ ಸಾಮರ್ಥ್ಯ ನಮ್ಮ ಹತ್ರ ಇದೆ ಅಂದ್ರೂ ಸಹ ಈ ಜಗತ್ತಿನಲ್ಲಿ ದುಡ್ಡಿನ ಹಾಸಿಗೆ ಮೇಲೆ ಮಲ್ಕೊಂಡಿರ್ಬೋದು, ರೋಗ ಏನೆಲ್ಲ ಇದೆ, ಅಂದ್ಮೇಲೆ ಒತ್ತಡ ಇದೆ ಜೀವನದಲ್ಲಿ. ಮನುಷ್ಯನಿಗೆ ದುಡ್ಡಿದ್ರು ದುಡ್ಡೇ ತಿನ್ನಕ್ ಬರಲ್ಲ. ಅದಕ್ಕೆ ಜೀವನದಲ್ಲಿ ಏನೇ ಇದ್ರು ಸುಖ ಶಾಂತಿ ಬೇಕು. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡ್ವಿ, ನಮ್ಮ ಜೀವನ, ನಾನ್ ಯಾರು, ನಾವು ಎಲ್ಲಿಂದ ಬಂದಿದ್ದೇವೆ, ನಾವು ಏನ್ ಮಾಡ್ಬೇಕು, ಪರಮಾತ್ಮ ಅಥವಾ ದೇವರು, ಗಾಡ್, ಈಶ್ವರ ಅಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಯಾರು, ಇದ್ದಾರೋ ಇಲ್ವೋ, ಎಲ್ಲಿದ್ದಾರೆ ಅವ್ರು ನೋಡ್ಬೋದ, ಇವೆಲ್ಲ ವಿಚಾರಗಳಿದೆ. ನಾವು ಮನುಷ್ಯರು ಅಂದ್ರೆ ಬುದ್ಧಿಜೀವಿಗಳು, ವಿವೇಕ ಎಲ್ಲ ಪ್ರಾಣಿಗಳಿಗೆ ಏನು 84 ಲಕ್ಷ ಜೀವರಾಶಿಗಳಿದೆ. ಆ ಜೀವರಾಶಿಗಳಲ್ಲಿ ಮನುಷ್ಯ ಪ್ರಾಣಿ ಶ್ರೇಷ್ಠವಾದಂತ ಪ್ರಾಣಿ. ಯಾಕೆಂದ್ರೆ ಅವನಿಗೆ ವಿಚಾರ ಶಕ್ತಿ ಇದೆ, ವಿಚಾರ ಮಾಡುವಂತ ಶಕ್ತಿಯನ್ನ ಹೊಂದಿದ್ದಾನೆ, ವಿವೇಕ ಶಕ್ತಿಯನ್ನ ಹೊಂದಿದ್ದಾನೆ ಅಲ್ವಾ. ಈಗ ಅದಕ್ಕೆ ನಮಗೆ ಇಷ್ಟೆಲ್ಲ ಪ್ರಕೃತಿ, ಪ್ರಾಣಿಗಳು ಪ್ರಕೃತಿಯ ಮಾಲೀಕರು ನಾವು, ಅವುಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಡೆಸುವಂತ ಸಾಮರ್ಥ್ಯ ಮನುಷ್ಯನಲ್ಲಿದೆ. ಅದಕ್ಕೆ ಇಂಥ ಸಾಮರ್ಥ್ಯವನ್ನ ನಾವೇನ್ ಮಾಡ್ತಾ ಇದ್ದೇವೆ ಈಗ ಅಂತಂದ್ರೆ, ಈ ಸಮಯದಲ್ಲಿ ಎಲ್ಲವನ್ನ
ವೇಸ್ಟ್ ಮಾಡ್ತಾ ಇದ್ದೇವೆ ನೆಗೆಟಿವ್ ಸಂಕಲ್ಪಗಳಲ್ಲಿ, ವ್ಯರ್ಥವಾದಂತ ವಿಚಾರಗಳಲ್ಲಿ, ವಿಷಪೂರಿತ ವಿಚಾರಗಳಲ್ಲಿ ಎಲ್ಲವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಅದನ್ನ ಒಟ್ಟುಗೂಡಿಸಿದಾಗ ಈ ಜಗತ್ತನ್ನ ಪರಿವರ್ತನೆ ಮಾಡಬಹುದು. ಅದಕ್ಕೆ ಎಲ್ಲ ಧರ್ಮಗಳಲ್ಲೂ ಏನಿದೆ ಅಂದ್ರೆ ಈ ಜಗತ್ತು ಒಂದಲ್ಲ ಒಂದು ದಿನ ಪರಿವರ್ತನೆ ಆಗುತ್ತೆ. ಅದಕ್ಕೆ ಕೆಲವರು ಹೇಳಿದ್ರು ಡೂಮ್ಸ್ ಡೇ, ವಿನಾಶದ ಸಮಯ ಬರುತ್ತೆ, ಮತ್ತೆ ಇದು ಶುರುವಾಗುತ್ತೆ ಪರಿವರ್ತನೆ, ಇದು ಪರಿವರ್ತನಾಶೀಲ, ಪುನರಾವರ್ತನೆ ಆಗುತ್ತೆ, ನವನಿರ್ಮಾಣ, ವಿಶ್ವ ನವನಿರ್ಮಾಣ ಅಂತ ಹೇಳ್ತಾರೆ, ಮತ್ತೆ ವಿಶ್ವ ಹೊಸದಾಗಿ ನಿರ್ಮಾಣ ಆಗುತ್ತೆ ಅಂತ ಎಲ್ಲ ಧರ್ಮದವರು ಹೇಳ್ತಾರೆ. ಧರ್ಮದ ತಿರುಳಿದೆ. ಅದಕ್ಕೆ ಇಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿ ನಮ್ಗೆ ಈಶ್ವರೀಯ ವಿಶ್ವವಿದ್ಯಾಲಯದ ಶಿಕ್ಷಣ ಏನ್ ಮಾಡುತ್ತೆ, ಸಕಾರಾತ್ಮಕವಾಗಿ ವಿಚಾರ ಮಾಡುವುದನ್ನ ನಮ್ಗೆ ಕಲಿಸಿಕೊಡುತ್ತೆ. ಅದಕ್ಕೆ ಈಗ ಇನ್ನೊಂದು ವಿಚಾರ ಯಾವ್ದಪ್ಪ ಅಂದ್ರೆ, ಸಕಾರಾತ್ಮಕ ವಿಚಾರಗಳ ನಂತರ ಶ್ರೇಷ್ಠ ಸಂಕಲ್ಪಗಳು, ಇದಕ್ಕೆ ಎಲಿವೇಟೆಡ್ ಥಾಟ್ಸ್ ಅಂತ ಕರೀತಾರೆ. ಶ್ರೇಷ್ಠ ವಿಚಾರಗಳು ಅಂತೇಳಿ ಪಾಸಿಟಿವ್ ಸಂಕಲ್ಪಗಳಿಗಿಂತಲೂ ಉತ್ಕೃಷ್ಟವಾಗಿರುವಂತ ಸಂಕಲ್ಪಗಳಿದು. ಈಗ ನಾವು ನೋಡಿ, ಒಂದು ದೇವಸ್ಥಾನಗಳಿಗೆ ನಾವೆಲ್ಲ ಹೋಗ್ತೇವೆ. ದೇವತೆಗಳ ಮುಂದೆ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ ಒಳಗಿರುವಂತ ಎಲ್ಲ ಕೆಟ್ಟತನವನ್ನ ದೇವರ ಹತ್ರ ಹೇಳ್ಕೊಳ್ತೇವೆ. ನಾನು ಪಾಪ ಮಾಡಿದ್ದೇನೆ, ನಾನು ಲಂಚ ತಗೊಂಡಿದ್ದೀನಿ, ನನ್ನನ್ನ ನೀವು ಮನ್ನಿಸ್ಬೇಕು, ನನ್ನನ್ನ ಕ್ಷಮಿಸ್ಬೇಕು, ನಮ್ಗೆ ಸುಖ ಶಾಂತಿ ಕೊಡಿ, ನಾವು ಪಾಪಿಗಳು, ನಾವು ಕಪಟಿಗಳು, ನಾವು ಕುತಂತ್ರಿಗಳು ಅಂತ ಎಲ್ಲ ಹೇಳ್ಕೊಂಡ್ಬಿಡ್ತಾರೆ ದೇವರ ಮುಂದೆ. ಯಾಕೆಂದ್ರೆ ದೇವರು ಯಾರ ಮುಂದೆ ಹೇಳಲ್ಲ, ಬೇರೆಯವ್ರ ಮುಂದೆ ಹೇಳಕ್ ಹೋಗಲ್ಲ. ದೇವರ ಮುಂದೆ ನಮ್ಮ ಏನೇನು ಮನಸ್ಸಿನ ಆಳದಲ್ಲಿದೆ ಅದನ್ನೆಲ್ಲವನ್ನ ಹೇಳ್ಕೊಳ್ತೇವೆ ಅಲ್ವಾ. ಈಗ ಅದೇ ಮಾತನ್ನ ನಮ್ಮ ಹಿರಿಯರು, ನಮ್ಮ ಪೂರ್ವಜರು ಅಥವಾ ನಮ್ಮ ಅಜ್ಜ ಅಜ್ಜಿ ಯಾರಾದ್ರೂ ಇದ್ರು ಅಂತ ಅನ್ಕೊಳ್ರಿ, ಅವ್ರ ಹತ್ರ ಹೋಗಿ ನಾನು ಪಾಪಿಯಾಗಿದ್ದೇನೆ, ನಾನು ಕಳ್ಳನಾಗಿದ್ದೇನೆ, ನಾನು ಸುಳ್ಳನಾಗಿದ್ದೇನೆ, ನಾನು ಕಪಟಿಯಾಗಿದ್ದೇನೆ, ನಾನು ಲಂಚಕೋರನಾಗಿದ್ದೇನೆ ಅಂತ ಹೇಳ್ಕೊಂಡ್ವಿ ಅಂತ ಅನ್ಕೊಳ್ರಿ. ಅವ್ರು ಏನು ಯೋಚನೆ ಮಾಡ್ತಾರೆ ಹೇಳಿ? ನಮ್ಮ ಮನೆತನದವರು, ನಮ್ಮ ಪೂರ್ವಜರು, ಮನೆಯ ಪೂರ್ವಜರು, ನನ್ನ ಕುಲದೀಪ ಇವರು, ಅಂದ್ರೆ ನಮ್ಮ ಮನೆಯನ್ನ ಬೆಳಗಿಸುವಂತ ಕುಲದೀಪಕರು, ನಮ್ಮದೇ ಆದಂತ ಮಕ್ಕಳು, ಈ ಮನೆತನದವರು ಕಳ್ಳನಾಗಿದ್ದಾನೆ, ಸುಳ್ಳಾಗಿದ್ದಾನೆ, ಕಪಟಿ ಕುತಂತ್ರನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ತಾರೆ, ಬೇಜಾರು ಪಟ್ಕೊಳ್ತಾರೆ ಅಲ್ವಾ. ಈ ತರ ಆಗಿದಾರಲ್ಲ ಅಂತ ಹೇಳ್ಬಿಟ್ಟು ಚಿಂತೆ ಮಾಡ್ತಾರೆ. ಅದೇ ತರದಲ್ಲಿ ಈ ದೇವತೆಗಳ ಮುಂದೆ ಏನ್ ಹೇಳ್ತೀವಿ, ನಾವು ಸನಾತನ ಧರ್ಮದವರು ಅಂತ ನಾವೆಲ್ಲ ಹೇಳ್ಕೊಂಡು ಬಂದಿದ್ದೇವೆ. ಅದಕ್ಕೆ ನಾವು ಈ ತರದಲ್ಲಿ ಕಪಟಿ ಕುತಂತ್ರಿಗಳು ಅಂತ ನಾವು ಅಥವಾ ಹೇಳ್ಕೊಂಡಿದ್ದೇವೆ. ಇನ್ನು ದೇವರ ಮುಂದೆ ಬೇಡ್ಕೊಳ್ತೇವೆ, ನಾವು ಶಕ್ತಿಯಿಂದರು, ನಮ್ಗೆ ಶಕ್ತಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ಭಗವಂತ ಪರಮಾತ್ಮ ಏನ್ ಹೇಳ್ತಾರೆ ಅಂದ್ರೆ, ಯಾವತ್ತೂ ಈ ತಂದೆ ಆದಂತವರು ಮಕ್ಕಳನ್ನ ಬೆನ್ನಿನ ಮೇಲೆ, ಇದು ಯಾವುದು ಹೆಗಲಿನ ಮೇಲೆ ಕುಂದ್ರಿಸ್ಕೊಂಡು ಹೋಗ್ತಾರೆ ಹೊರತಾಗಿ ಕಾಲಿನಿಂದ ಒದ್ಕೊಂಡು ಓಡಾಡಂಗಿಲ್ಲ. ನಾನ್ ದೊಡ್ಡವನು, ನನ್ನ ಮಕ್ಕಳು ನೀವು ಅಂತ ಹೇಳ್ಬಿಟ್ಟು ಅಲ್ವಾ, ಪ್ರೀತಿ ಇರುತ್ತೆ. ಅದೇ ತರದಲ್ಲಿ ನಮ್ಗೆ ಯಾರು ದೊಡ್ಡವರು ಅಂತ ನಾವು ಹೇಳ್ಕೊಂಡಿದ್ದೇವೆ, ಪರಮಾತ್ಮನನ್ನ ತಂದೆ ಅಂತ ನಾವು ಒಪ್ಕೊಂಡಿದ್ದೇವೆ, ಅಪ್ಪ ಅಂತ ಹೇಳ್ತೇವೆ, ಪಿತಾ ಅಂತ ಹೇಳ್ತೇವೆ, ಪರಂಪಿತ ಅಂತ ಹೇಳ್ತೇವೆ. ಆ ಪರಮಾತ್ಮ ನಮಗೆ ಈಗ ಹೇಳ್ಕೊಟ್ಟಿದ್ದಾರೆ ಏನು ಅಂದ್ರೆ, ನೀವು ಶ್ರೇಷ್ಠರು, ನೀವು ಯಾರು ಕನಿಷ್ಠರಲ್ಲ, ನೀವು ಮನುಷ್ಯ ಜೀವನದಲ್ಲಿದ್ದೀರಿ ಈ ಸಮಯದಲ್ಲಿ ಅಂತಂದ್ರೆ ಪ್ರಕೃತಿಯನ್ನು ನೀವು ಅಧೀನದಲ್ಲಿ ಇಟ್ಕೊಳ್ಳುವಂತ ಶಕ್ತಿ ನಿಮಗಿದೆ ಅಂದ್ರೆ ನೀವು ಶ್ರೇಷ್ಠರು. ಅದಕ್ಕೆ ಎಲಿವೇಟೆಡ್ ಥಾಟ್ಸ್ ಅಥವಾ ಶ್ರೇಷ್ಠ ಸಂಕಲ್ಪಗಳು ಅಂತಂದ್ರೆ ಏನ್ ಮಾಡ್ಬೇಕು ನಾವು ಅಂದ್ರೆ, ನಾನು ಪುಣ್ಯಾತ್ಮನಾಗಿದ್ದೇನೆ. ನಾವಿಷ್ಟು ಜೀವನದವರೆಗೂ ಏನೇ ಮಾಡಿರ್ಬೋದು, ಆದ್ರೆ ನಮ್ಮ ಸಂಕಲ್ಪಗಳೇನಿದೆಯಲ್ಲ, ಸಂಕಲ್ಪದಂತೆ ಸೃಷ್ಟಿ. ನಾವು ಹೆಂಗೆ ಸಂಕಲ್ಪ ಮಾಡ್ತೀವೋ ಅದರಂತೆ ನಮ್ಮ ಜೀವನದ ಸೃಷ್ಟಿ ಪ್ರಾರಂಭ ಅಥವಾ ನಿರ್ಮಾಣವಾಗುತ್ತೆ. ಆದ್ದರಿಂದ ನಾನು ಪುಣ್ಯಾತ್ಮನಾಗಿದ್ದೇನೆ, ನಾನು ವಿಶ್ವದ ಆಧಾರ ಮೂರ್ತಿ, ನಾನು ಉದ್ಧಾರ ಮೂರ್ತಿ. ಈಗ ನೋಡಿ, ಮನೆಗೆ ನಾವೇ ಹಿರಿಯರು ಅಂತಂದ್ರೆ, ಹಿರಿಯರು ನಾವೇ ಈ ತರ ಮಾಡಿದ್ವಿ ಅಂದ್ರೆ ನಮ್ಮ ಹಿಂದಿನವರು, ನಮ್ಮ ಮನೆಯವರು ಏನ್ ಕಲಿತಾರೆ, ನಮ್ ತರಾನೇ ಕಲ್ತು ಬಿಡ್ತಾರೆ ಅಂತ ಬಿಟ್ಟು ಮಕ್ಳೆದ್ರಿಗೆ ಯಾರು ಮಾಡಲ್ಲ. ಈಗ ಬೀಡಿ ಸಿಗರೇಟ್ ಏನಾದ್ರು ಸೇರ್ತಾ ಇರ್ತಾರಲ್ಲ, ಮಕ್ಳನ್ನ ಹೊರಗೆ ಕಲಿಸ್ತಾರೆ, ಅವ್ರ ಮುಂದೆ ಕೆಲವರು ಸೇದಲ್ಲ, ಆಮೇಲೆ ಇದು ಮಾಡ್ತಾರೆ, ಅಂದ್ರೆ ಇವ್ರು ಕಲ್ತ್ಕೊಂಡ್ಬಿಟ್ರೆ ಅಂತ ಹೇಳ್ಬಿಟ್ಟು ಅಲ್ವಾ. ಅದೇ ತರದಲ್ಲಿ ನಮಗೇನಿರ್ಬೇಕು ಅಂತಂದ್ರೆ, ನಾವು ಪೂರ್ವಜರು, ಜಗತ್ತಿನ ಪೂರ್ವಜರು, ನಾವು ಉದ್ಧಾರಕರು, ಜಗತ್ತಿನ ಉದ್ಧಾರಕರು, ನಾವು ವಿಶ್ವ ಕಲ್ಯಾಣಕಾರಿಗಳು, ನಾವು ಪುಣ್ಯಾತ್ಮರಾಗಿದ್ದೇವೆ, ಪರಮಾತ್ಮನ ಪ್ರೀತಿಯ ಸಂತಾನರಾಗಿದ್ದೇವೆ, ನಾವು ಹಿರಿ ಮಕ್ಕಳಾಗಿದ್ದೇವೆ ಭಗವಂತನಿಗೆ. ಅಂದ್ಮೇಲೆ ನಾವು ಈ ಜಗತ್ತನ್ನ ಪಾಲನೆ ಮಾಡುವಂಥದ್ದು, ಜಗತ್ತಿಗೆ ಒಳ್ಳೆಯದನ್ನ ನಾವು ಏನೋ ಮಾತಿಂದ ಹೇಳಲಿಲ್ಲ ಅಂದ್ರೂ ನಮ್ಮ ಸಂಕಲ್ಪಗಳಿಂದ, ಶ್ರೇಷ್ಠ ಸಂಕಲ್ಪಗಳಿಂದ, ಶುಭ ಸಂಕಲ್ಪ, ಶ್ರೇಷ್ಠ ಸಂಕಲ್ಪಗಳಿಂದ ಜಗತ್ತನ್ನ ನಾವು ಪರಿವರ್ತನೆ ಮಾಡ್ಬೋದು. ಜಗತ್ತಿನಲ್ಲಿರುವಂತ ಆತ್ಮಗಳಿಗೆ ನಾವು ಇಲ್ಲಿ ಎಲ್ಲಿರ್ತೀವೋ ಅಲ್ಲೇ ಕುತ್ಕೊಂಡು ಶಾಂತಿಯನ್ನ ಪ್ರದಾನ ಮಾಡ್ಬೋದು, ಸುಖವನ್ನ ಪ್ರದಾನ ಮಾಡ್ಬೋದು, ಶಕ್ತಿಯನ್ನ ಪ್ರದಾನ ಮಾಡ್ಬೋದು. ಅವರ ಜೀವನದಲ್ಲಿ ಪರಿವರ್ತನೆ, ಇವತ್ತು ಜಗತ್ತಿನಲ್ಲೆಲ್ಲ ಕೆಟ್ಟದ್ದು ಯಾವುದು ಅಂತ ಗೊತ್ತಿದೆ,
ಆದ್ರೆ ಅದನ್ನ ಬಿಡ್ಲಿಕ್ಕೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಒಳ್ಳೇದು ಯಾವ್ದಂತ ಗೊತ್ತಿದ್ರು ಅದನ್ನ ಕಲೀಲಿಕ್ಕೆ ಆಗ್ತಾ ಇಲ್ಲ. ಅಂತ ವಾತಾವರಣದಲ್ಲಿದ್ದೇವೆ. ಯಾವಾಗ ನಾವು ಈ ತರ ಇದ್ರೆಲ್ಲ ಬಗ್ಗೆ ತಿಳ್ಕೊಳ್ತಾ ಹೋಗ್ತೇವೆ, ವಿಚಾರಗಳ ಬಗ್ಗೆ ಅಥವಾ ಜ್ಞಾನ ಅಂತ ಹೇಳ್ತಾರೆ, ಈ ಜ್ಞಾನದ ಬಗ್ಗೆ ತಿಳ್ಕೊಳ್ತಾ ಹೋದಾಗೆಲ್ಲ ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಏನ್ ಬರುತ್ತಪ್ಪ ಅಂತಂದ್ರೆ ಪರಿವರ್ತನೆ ಬರುತ್ತೆ. ಆದ್ದರಿಂದ ಇದಕ್ಕೆ ಎಲಿವೇಟೆಡ್ ಥಾಟ್ಸ್, ಈ ಸಂಕಲ್ಪಗಳೇನಿದೆಲ್ಲ ಈ ನಾವು ಒಳ್ಳೆ ಪಾಸಿಟಿವ್ಗಿಂತಲೂ ಶ್ರೇಷ್ಠವಾಗಿರುವಂಥವು. ನಾವು ಪುಣ್ಯಾತ್ಮನಾಗಿದ್ದೇನೆ, ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ, ಉದ್ಧಾರಕನಾಗಿದ್ದೇನೆ, ಜಗತ್ತಿನ ಉದ್ಧಾರಕ, ಪರಮಾತ್ಮನ ಪ್ರೀತಿಯ ಸಂತಾನ ಅನ್ನುವಂಥದ್ದು. ಆಮೇಲೆ 8ನೇ ಸಂಕಲ್ಪ ಯಾವುದು ವಿಚಾರಗಳು ಅಂತಂದ್ರೆ ಜೀರೋ ಥಾಟ್ಸ್ ಅಂತ ಹೇಳ್ತಾರೆ. ಜೀರೋ ಥಾಟ್ಸ್ ಅಂದ್ರೆ ವಿಚಾರನೇ ನಡೆಯಂಗಿಲ್ಲ ಅಂತ ಇಲ್ಲ. ಹೆಂಗೆ ಸಮುದ್ರದಲ್ಲಿ ಅಲೆಗಳು ಬರ್ತಾ ಇರ್ತವಲ್ಲ, ಅದೇ ತರದಲ್ಲಿ ಮನುಷ್ಯನಲ್ಲಿ ನಾವೇನು ಆತ್ಮಗಳಿವೆ, ಆತ್ಮದಲ್ಲಿ ಮೂರು ಅಂಗ ಇದೆ. ಹೆಂಗೆ ದೇಹಕ್ಕೆ ಕಣ್ಣು, ಕಿವಿ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು ಹೇಗಿದೆಯೋ, ಈ ಒಳಗಿನ ಶಕ್ತಿ ಅದನ್ನ ಕ್ರಿಶ್ಚಿಯನ್ರು ಏನಂತ ಕರೆದ್ರು ಸೋಲ್ ಅಂತ ಹೇಳ್ತಾರೆ, ಆಧ್ಯಾತ್ಮಿಕ ಭಾಷೆಯಲ್ಲಿ ಆತ್ಮ ಅಂತ ಹೇಳ್ತಾರೆ, ಹಿಂದೂಗಳಲ್ಲಿ ಮುಸ್ಲಿಂರಲ್ಲಿ ರೂಹ್ ಅಂತ ಹೇಳ್ತಾರೆ. ಈ ಆತ್ಮ ನಾವೇನಿದ್ದೀವಿ ಇದ್ರೊಳಗೆ 3 ಅಂಗಾಂಗಗಳಿದೆ. ಮನ, ಬುದ್ಧಿ, ಸಂಸ್ಕಾರ ಅಂತ. ಮನಸ್ಸಿನ ಸಂಕಲ್ಪ, ಮನಸ್ಸು ಸಂಕಲ್ಪಗಳನ್ನು ಉತ್ಪತ್ತಿ ಮಾಡುವಂತ ಒಂದು ಕೇಂದ್ರ, ಕಾರ್ಖಾನೆ. ಅದಕ್ಕೆ ಅದ್ರೊಳಗೆ ಈ ತರ ಸಂಕಲ್ಪಗಳೇನ್ ಬರ್ತಾನೆ ಇರ್ತವೆ. ಸಂಕಲ್ಪರಹಿತವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಮನುಷ್ಯ. ಅದಕ್ಕೆ ಈ ಸಂಕಲ್ಪಗಳೇನು ಅಂದ್ರೆ ಜೀರೋ ಥಾಟ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಅಂದ್ರೆ ಸುಖ ದುಃಖ, ನೋವು ನಲಿವು, ಸೋಲು ಗೆಲುವು, ಯಾವುದೇ ಜೀವನದಲ್ಲಿ ಬಂದ್ರೂ ಏರುಪೇರುಗಳು ಅವನಿಗೆ ಹಿಗ್ಗೋದು ಕುಗ್ಗೋದು ಆಗೋದಿಲ್ಲ. ಯಾವಾಗ ಅವನು ಇವೆಲ್ಲ ಸಂಕಲ್ಪಗಳನ್ನ ಮಾಡ್ತಾ ಅದ್ರೊಳಗೆ ಪಾಸಿಟಿವ್ ಥಾಟ್ಸ್ ಅನ್ನ, ರೈಟ್ ಥಾಟ್ಸ್ ಅನ್ನ, ನೆಸೆಸರಿ ಥಾಟ್ಸ್ ಅಂತೂ ಬರ್ತವೆ ಅದ್ರೊಳಗೆ, ಮತ್ತು ಎಲಿವೇಟೆಡ್ ಥಾಟ್ಸ್ ಅನ್ನ ಯಾವಾಗ ನಾವು ಜಾಸ್ತಿ ಮಾಡ್ಕೊಳ್ತೀವಿ, ಅದ್ರದ್ದು ಪರ್ಸೆಂಟೇಜ್ ಬಹಳ ಕಡಿಮೆ. ಅದನ್ನ ಮಾಡೋದಿಲ್ಲ ನಾವು. ಇವನ್ನೇ ಜಾಸ್ತಿ ಮಾಡ್ಕೊಂಡು ಎಲ್ಲ ವ್ಯರ್ಥ ಮಾಡ್ಕೊಳ್ತಾ ಇದೀವಿ ನಮ್ಮ ಜೀವನವನ್ನು. ಅದಕ್ಕೆ ಇದನ್ನ ಯಾವಾಗ ಮಾಡ್ಕೊಳ್ತಾ ಶುರು ಮಾಡ್ತೀವಲ್ಲ ಅವಾಗ ನಮ್ಮಲ್ಲಿ ಸಮತ್ವ ಬರುತ್ತೆ, ಸಮತೋಲನ ಶಕ್ತಿ ಬರುತ್ತೆ. ಇದ್ರೊಳಗೆ ಏನಂದ್ರೆ ಏನೇ ಬಂದ್ರು ಜೀವನದಲ್ಲಿ ಎಲ್ಲವೂ ಬರ್ತವೆ, ಆದ್ರೆ ಅದ್ರೊಳಗೆ ಸುಖ ಬಂದಾಗ ಹಿಗ್ಗೋದು, ದುಃಖ ಬಂದಾಗ ಕುಗ್ಗೋದು, ಯಾರಾದ್ರೂ ಹೊಗಳಾದಾಗ ಹಿಗ್ಗೋದು, ಯಾರಾದ್ರೂ ಬೈದಾಗ ಅಥವಾ ತೆಗಳದಾಗ ಕುಗ್ಗಿ ಬಿಡೋದು, ನಾವು ಗೆದ್ದಾಗ ಹಿಗ್ಗೋದು, ಸೋತಾಗ ಕುಗ್ಗೋದು. ಈ ಕುಗ್ಗೋದು ಹಿಗ್ಗೋದು ಮಾಡಿದ್ರೆ ಏನಾಗುತ್ತೆ? ಈಗ ಯಾವುದೇ ಆಗ್ಲಿ ಒಂದು ಕುಗ್ಗೋದು ಹಿಗ್ಗೋದು ಮಾಡಿದ್ರೆ ಬೇಗ ಅದು ಹರ್ಕೊಂಡು ಹೋಗ್ತದೆ, ಒಡ್ಕೊಂಡು ಹೋಗ್ತದೆ. ಅದೇ ತರ ನಮ್ಮ ಜೀವನದಲ್ಲೂ ಸಹ ಏನಾಗ್ಬಿಡುತ್ತೆ ಅಂದ್ರೆ ನಾವು ಮೌಲ್ಯಹೀನರಾಗ್ತೀವಿ, ಅಥವಾ ನಮ್ಗೇನು ಜೀವನವೇ ಒಂದು ಬಹಳ ಭಾರ ಆಗ್ಬಿಡುತ್ತೆ. ಜೀವನ ಖುಷಿಯಿಂದ ಮಾಡಲ್ಲ ನಾವು ಹಿಗ್ಗು ಕುಗ್ಗುವಿಕೆ ಬಂದಾಗ. ಅದಕ್ಕೆ ಯಾವಾಗ ಇದೆಲ್ಲಾ ಬಂದ್ರು ಸುಖ ದುಃಖಗಳು ಜೀವನದಲ್ಲಿ ಬರ್ತೇವೆ. ನೋಡಿ, ಈಗ ಕ್ರಿಕೆಟ್ ಆಟದಲ್ಲಿ ಆಟ ಅಂತಂದ್ರೆ ಒಂದ್ಸಾರಿ ಸೋಲ್ತಾರೆ, ಒಂದ್ಸಾರಿ ಗೆಲ್ತಾರೆ. ಈಗ ನಾವು ಸೋತ್ವಿ ಅಂತ ಹೇಳಿ ಏನೋ ಸೋತ್ಬಿಟ್ಟಿವಪ್ಪ ಆಟದಲ್ಲಿ, ಜೀವನದಲ್ಲಿ ಇನ್ನೆಂದೆಂದೂ ನಾನು ಆಟನೇ ಆಡೋದಿಲ್ಲ ಅಂತಾರೆ. ಮತ್ತೆ ಅವನೇನ್ ಮಾಡ್ತಾನೆ ಅಂದ್ರೆ ಈ ಸರಿ ಸೋತೀವಿ ಅಂದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ಮುಂದಿನ ಸಾರಿ ನಾವು ಗೆಲ್ಲೇಬೇಕು ಅನ್ನುವಂತ ಏಮನ್ನ ಇಟ್ಕೊಂಡು ಅವರು ಏನ್ ಮಾಡ್ತಾರೆ, ಆಟ ಆಡ್ತಾರೆ. ಅದೇ ತರದಲ್ಲಿ ನಮ್ಮ ಜೀವನದಲ್ಲೂ ಬರ್ತವೆ ಎಲ್ಲಾ ತರದ್ದು. ನಾವು ಈ ತರದಲ್ಲಿ ನಾವು ಇದನ್ನ ಕೇಳ್ತಾ ಹೋಗ್ಬೇಕು. ಈಗ ಜೀವನದಲ್ಲಿ ಏನಾಗಿದೆ ಅಂದ್ರೆ ಖಾನಾ ಪೀನಾ ಸೋನಾ ಏಕ್ ದಿನ್ ಜಾಣ, ಇದೇ ಜೀವನ ಅಂತ ಅನ್ಕೊಂಡ್ಬಿಟ್ಟಿದೀವಿ ನಾವು. ಅದ್ರ ಮಧ್ಯದಲ್ಲಿ ಜೀವನ ಮಾಡುವಂತದ್ದೇನಿದೆ, ಜಾನ ಮತ್ತು ಜಾನದ ನಡುವೆ ಜೀನ, ಅದನ್ನ ನಾವು ಸರಿ ಮಾಡ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ನಾವು ಇಂಥ ವಿಚಾರಗಳನ್ನ ಕೇಳಲೇಬೇಕಾಗುತ್ತೆ, ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾವ ಪ್ರಾಣಿಗಳಲ್ಲೂ ಆ ಶಕ್ತಿ ಇಲ್ಲ, ತಮ್ಮನ್ನ ತಾವು ಪರಿವರ್ತನೆ ಮಾಡ್ಕೊಳ್ಳುವಂತ ಶಕ್ತಿ ಮನುಷ್ಯನಲ್ಲಿದೆ. ಅದಕ್ಕೆ ನಾವು ಮನುಷ್ಯರಾಗಿದ್ದೀವಿ ಅಂತಂದ್ಮೇಲೆ ಇದನ್ನ ನಾವು ಪರಿವರ್ತನೆ ಮಾಡ್ಕೊಳ್ಳೇಬೇಕಾಗತ್ತೆ. ಆದ್ರಿಂದ ಇದಕ್ಕೆ ಜೀರೋ ಥಾಟ್ಸ್ ಅಂತ ಹೇಳುತ್ತೆ, ಸಮಾನ. ಅದ್ರಿಂದ ಭಗವದ್ಗೀತೆಯಲ್ಲಿ ಏನಿದೆ ಅಂದ್ರೆ 18ನೇ ಅಧ್ಯಯನ ಏನಿದೆ ಅಲ್ಲ, ಅದ್ರಾಗೆ ನಷ್ಟ ಮೋಹ ಸ್ಮೃತಿರ್ಲಬ್ಧ ಅಂತ ಬರುತ್ತೆ. ಅಂದ್ರೆ ಅಲ್ಲಿ ಯಾವುದಕ್ಕೂ ಹಿಗ್ಗುವಿಕೆ ಇರಲ್ಲ. ಅಲ್ಲಿ ಏನೇ ಬಂದ್ರೂ ಸಹ ಸಮತ್ವ ಜೀವನ, ಸಮತೋಲನ ಜೀವನ ಅಂತ ಹೇಳಿದ್ರೆ ಆ ತರ ಜೀವನವನ್ನ ಮಾಡುವಂತ ಸಂಕಲ್ಪಗಳಿಗೆ ಏನ್ ಹೇಳ್ತಾರೆ, ಜೀರೋ ಥಾಟ್ಸ್ ಅಂತ ಹೇಳಿದ್ರು. ಹಾಗೆ ಈಗ ನಮ್ಗೆಲ್ಲ ಗೊತ್ತಿದೆ, ಈಶ್ವರೀಯ ವಿಶ್ವವಿದ್ಯಾಲಯ ಜಗತ್ತಿನಾದ್ಯಂತ ಎಲ್ಲ ಮನುಷ್ಯರಿಗೂ ಸಹ ಇದನ್ನ ಈ ಶಿಕ್ಷಣವನ್ನ ನೀಡ್ತಾ ಇದೆ ಉಚಿತವಾಗಿ ಜಗತ್ತಿನಾದ್ಯಂತ. ಅಂದ್ರೆ ನಮಗೆ ಗೊತ್ತಿದೆ, ಭಾರತ ಅಂತಂದ್ರೆ ಇದಕ್ಕೆ ಯೋಗಿಗಳು ಉದಿಸಿದ ತಪೋಭೂಮಿ ಅಂತ ಹೇಳ್ತಾರೆ, ದೇವತೆಗಳು ಅವತರಿಸಿದ ಪುಣ್ಯ ಭೂಮಿ ಭಾರತ. ಇಂಥ ಭಾರತದಲ್ಲಿ ಮತ್ತೆ ಮನುಷ್ಯನನ್ನ, ಸಾಮಾನ್ಯ ಮನುಷ್ಯ ಇದ್ದಂಥವನನ್ನ
ಶ್ರೇಷ್ಠ ಸಂಕಲ್ಪಗಳಿಂದ ಮಹಾಮಾನವನನ್ನಾಗಿ, ಮಹಾಮಾನವನಿಂದ ದೇವಮಾನವನನ್ನಾಗಿ ಮಾಡುವಂತ ಗುರಿ ಉದ್ದೇಶವನ್ನ ಇಟ್ಕೊಂಡು ಈಶ್ವರೀಯ ವಿಶ್ವವಿದ್ಯಾಲಯ ಇಲ್ಲಿ 148 ರಾಷ್ಟ್ರಗಳಲ್ಲಿ ಏನು ಸೇವೆ, ಅನೇಕ ಸೇವಾ ಕೇಂದ್ರಗಳನ್ನ ಭಾರತದಲ್ಲಂತೂ ಪ್ರತಿ ಹಳ್ಳಿಗಳಲ್ಲಿ, ಆಮೇಲೆ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಇದೆ, ವಿದೇಶಗಳಲ್ಲೂ ಇದೆ. ಎಲ್ಲ ಕಡೆಗೂ ಈಶ್ವರೀಯ ವಿಶ್ವವಿದ್ಯಾಲಯ ಏನ್ ಶಿಕ್ಷಣವನ್ನ ಕೊಡ್ತಾ ಇದೆ ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ, ಕೋಮು ಸೌಹಾರ್ದತೆ, ಬಂಧುತ್ವ, ಆಮೇಲೆ ಸಹೋದರತ್ವವನ್ನ ಬೆಳೆಸುವಂತ ಸೇವೆಯನ್ನ ಮಾಡ್ತಾ ಇದೆ. ಮತ್ತು ಭಾರತದ ನಾಗರಿಕತೆ ಏನಿದೆ, ಭಾರತದ ಸಭ್ಯತೆ, ಭಾರತದ ಸಂಸ್ಕೃತಿ, ನಾಗರಿಕತೆ, ಕಲೆ, ಇದನ್ನೆಲ್ಲವನ್ನ ಪುನರ್ ಸ್ಥಾಪನೆ, ಈಗೆಲ್ಲ ಕಳ್ಕೊಂಡು ಹೋಗಿರೋದನ್ನ ಮತ್ತೆ ಪುನಃ ಸ್ಥಾಪನೆ ಮಾಡುವಂತ ಕಾರ್ಯವನ್ನ ಈಶ್ವರೀಯ ವಿಶ್ವವಿದ್ಯಾಲಯ ಮಾಡ್ತಾ ಇದೆ. ಆದ್ರಿಂದ ತಮ್ಮೆಲ್ಲರಿಗೂ ಸ್ವಾಗತ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ. ಭಾರತ ಈಶ್ವರೀಯ ವಿಶ್ವವಿದ್ಯಾಲಯ ಮೌಂಟ್ ಆಬು ಹೆಡ್ ಆಫೀಸ್ ಇದೆ. ವಿದೇಶಗಳಲ್ಲಿ ಲಂಡನ್ನೇ, ವಿದೇಶಗಳಲ್ಲಿ ಗ್ಲೋಬಲ್ ಹೌಸ್ ಏನಿದೆಯಲ್ಲ, ಇಡೀ ವಿದೇಶಕ್ಕೆ ಅದು ಹೆಡ್ ಆಫೀಸ್. ಅದಕ್ಕೂ ಭಾರತ ಹೆಡ್ ಆಫೀಸ್. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಭಾರತ ಆಧ್ಯಾತ್ಮಿಕತೆಯ ಪ್ರಧಾನ ಕೇಂದ್ರ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಈ ದೇಶದಲ್ಲಿ ಹುಟ್ಟಿದ್ದೇವೆ, ನಾವು ಪುಣ್ಯಾತ್ಮರು, ಎಲ್ಲರೂ ಪುಣ್ಯಾತ್ಮರು ಜಗತ್ತಿನ. ಅದಕ್ಕೆ ವಸುದೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ, ನಾವೆಲ್ಲರೂ ಸಹೋದರ ಸಹೋದರಿಯರು ಎನ್ನುವಂತ ಭಾವನೆಯನ್ನ ನಾವು ಬೆಳೆಸ್ಕೋಬೇಕು. ಪಾಸಿಟಿವಿಟಿ ಬಂದಾಗ ನಮ್ಮ ಜೀವನ ಶ್ರೇಷ್ಠ ಆಗುತ್ತೆ, ನಮ್ಮ ಜೀವನದಿಂದ ಜಗತ್ತು ಸಹ ಶ್ರೇಷ್ಠವಾಗುತ್ತೆ ಅಂತ ಇವತ್ತಿನ ವಿಷಯವನ್ನ ನಾನು ಇಲ್ಲಿಗೆ ಮುಗಿಸ್ತೇನೆ. ಮತ್ತೆ ನನಗೆ ಅವಕಾಶವನ್ನ ಬಿಂದು ಅಕ್ಕನವರು, ಆಮೇಲೆ ಅನ್ನಪೂರ್ಣ ಅಕ್ಕನವರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದವರು ವಿದೇಶದಲ್ಲಿದ್ದಾರೆ, ಅಂದ್ರೆ ಲಂಡನ್ನಲ್ಲಿ. ಅವ್ರಿಗೆಲ್ಲ ಈ ಜ್ಞಾನವನ್ನ ಹೇಳ್ಬೇಕು, ಕನ್ನಡದಲ್ಲೇ ಮಾಡಿ ಅಂತ ಹೇಳ್ಬಿಟ್ಟು, ನಮ್ ಕನ್ನಡನೇ ಬರೋದು, ಆದ್ರಿಂದ ನಾನು ಈ ಕ್ಲಾಸನ್ನ ಮಾಡಿದ್ದೀನಿ. ತಮ್ಮೆಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕಾಗಿ, ತಮ್ಮೆಲ್ಲರಿಗೂ ಮತ್ತು ಶಕ್ತಿಯನ್ನ ಕೊಟ್ಟಿದ್ದಕ್ಕಾಗಿ ಭಗವಂತನಿಗೂ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತೀನಿ. ಓಂ ಶಾಂತಿ. ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್. ಬಹಳ ಸುಂದರವಾಗಿ, ವೆರಿ ಡೀಟೇಲ್ಡ್ ಆ್ಯಂಡ್ ವೆರಿ ಸಿಂಪಲ್ ಆಗಿ ಈ ಕಾನ್ಸೆಪ್ಟ್ ನ ಕೊಟ್ಟಿದ್ದೀರಾ. ನಾನು ಈ ಕಾನ್ವರ್ಸೇಷನ್ ಶುರು ಮಾಡಬೇಕಾದಾಗಿದ್ದ ನನ್ನ ಮನಸ್ಥಿತಿ, ಈಗ ನನ್ನ ಮನಸ್ಥಿತಿ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿಬಿಟ್ಟಿದೆ. ಆ್ಯಂಡ್ ಬರೀ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಅಂತ 2 ಕ್ಯಾಟಗರಿ ಅಂತ ಏನು ಅಂದ್ಕೊಂಡಿದ್ವು, ಇವತ್ತು ನೀವು ಇಲ್ಲಿ ಆಲ್ಮೋಸ್ಟ್ 1 2 3 4 5 6 7 ಕ್ಯಾಟಗರೀಸ್ ಕೊಟ್ಟಿದ್ದೀರಾ. 8 ಕ್ಯಾಟಗರೀಸ್ ಕೊಟ್ಟಿದ್ದೀರಾ ಥಾಟ್ಸಲ್ಲಿ. ಆ್ಯಂಡ್ ಇದೇ ಒಂದು ಬಿಗ್ಗೆಸ್ಟ್ ಟೇಕ್ ಅವೇ ಆಗಿಬಿಟ್ಟಿದೆ ನನಗೆ. ಆ್ಯಂಡ್ ಎಸ್ಪೆಷಲಿ ಈಗ ನೀವು ಒಂದು ಟಾಕ್ಸಿಕ್ ಇಂದ ಎಲಿವೇಟೆಡ್ವರೆಗೂ ನೀವೇನು ಆ ಒಂದು ಜರ್ನಿ ತೋರಿಸಿದ್ದೀರಲ್ಲ, ಕಂಪ್ಲೀಟ್ಲಿ ಇಟ್ ಈಸ್ 0 to 100% ಅದು ವಾಟ್ ಎವರ್ ಅಂತ ಟಾಪ್ ಹೇಳ್ತಾರಲ್ಲ. ಆ್ಯಂಡ್ ಇಟ್ ಈಸ್ ಸೋ ವೆರಿ ಕ್ಲಿಯರ್. ಆ್ಯಂಡ್ ಈಗ ಕರೆಂಟ್ಲಿ ಏನು ಪ್ರಪಂಚದಲ್ಲಿ ನಡೀತಾ ಇದೆ, ಆ ಒಂದು ಎಷ್ಟು ಕ್ಲಿಯರ್ ಆಗಿ ಕಾಣ್ತಾ ಇದೆ ಅಂದರೆ, ಆ ಕ್ಯಾಟಗರಿ, ಆ ಫ್ರೇಮ್ವರ್ಕಲ್ಲಿ ಟಾಕ್ಸಿಕ್ ಥಾಟ್ಸಿಂದ ಹೇಗೆ ನಮ್ಮ ಇಂಡಿವಿಜುವಲ್ ಆರೋಗ್ಯ ಇಂದ ಎಲ್ಲ ಒಂದು ರೀತಿ ನಶಿಸ್ತಾ ಇದೆ ಅನ್ನೋದು ಇಟ್ ಈಸ್ ಸೋ ವೆರಿ ಕ್ಲಿಯರ್. ಬಿಕಾಸ್ ಎಲ್ಲದಕ್ಕೂ ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಟಾಕ್ಸಿಕ್ ಥಾಟ್ಸ್ ಆರ್ ಬೇಸ್ಡ್ ಆನ್ ನಮ್ಮದು ವಾಯ್ಸಸ್ಸಿಂದ ಅಂತ. ಆ್ಯಂಡ್ ಅದರಿಂದನೇ ಎವ್ರಿಥಿಂಗ್ ಹೇಗೆ, ಆ್ಯಂಡ್ ಡೋರ್ ಟು ಹೆಲ್ ಅಂತ ಹೇಳಿದ್ರಿ, ಇದು ಒಂದು ಬಾಗಿಲು ಅಂತ. ಆ್ಯಂಡ್ ಇಟ್ ಈಸ್ ಹೆಬ್ಬಾಗಿಲು, ಎಸ್, ನರಕದ ಹೆಬ್ಬಾಗಿಲು. ಆ್ಯಂಡ್ ನೀವು ಹೇಳಬೇಕಾದ್ರೆ ಇದೆಲ್ಲ ವೆರಿ ವೆರಿ ಟ್ರೂ. ಇವಾಗ ಆಗ್ತಾ ಇರೋದು ಏನಾಗ್ತಾ ಇದೆ ಎಲ್ಲ ಒಂದು ಈ ಅಂಶಗಳಿಂದನೇ ಅಂತ ಇಟ್ ವಾಸ್ ವೆರಿ ವೆರಿ ಕ್ಲಿಯರ್. ಸೊ ಬಟ್ ಆ ಎಲಿವೇಟೆಡ್ ಥಾಟ್ಸ್ ಅಂದ್ಕೊಂಡೆ, ಓಕೆ ಎಸ್ ಎಲಿವೇಟೆಡ್ಗೆ ಬಂದ್ವಿ, ಇದೇ ಲಾಸ್ಟ್ ಅಂತ. ಬಟ್ ನೀವು ಇನ್ನೂ ಒಂದು ಲೆವೆಲ್ನಲ್ಲಿ ತೊಗೊಂಡು ಹೋದ್ರಿ, ಅಬೌಟ್ ಫಾರ್ ಝೀರೋ ಥಾಟ್, ವಿಚ್ ಈಸ್, ನಾನು ಆ ವರ್ಡ್ ಕೇಳಿದ್ದೆ, ಸ್ಥಿತಪ್ರಜ್ಞ ಅಂತ ತುಂಬ ಸಲ ಕೇಳಿದ್ದೆ. ಆ್ಯಂಡ್ ಎಸ್ಪೆಷಲಿ ಐ ಥಿಂಕ್ ಅಕ್ಕ ಮಹಾದೇವಿ ವಚನದಲ್ಲಿ ಫಸ್ಟ್ ನಾನು ಕೇಳಿದ್ದೆ. ಆ ಅರ್ಥ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಈಗ ಈ ಒಂದು ಜರ್ನಿನಲ್ಲಿ ಇರಬೇಕಾದಾಗ ಅದು ಅರ್ಥ ಆಯಿತು. ಆ್ಯಂಡ್ ಆ ಸ್ಟೇಜ್ ಏನು ಇದೆಯಲ್ಲ, ಝೀರೋ ಥಾಟ್ ಅಥವಾ ಸ್ಟೇಯಿಂಗ್ ಇನ್ ದ್ಯಾಟ್ ಈಕ್ವಿಲಿಬ್ರಿಯಮ್, ಆ ಒಂದು ಸ್ಟೇಜ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ದ ಟಾಪ್ ಮೋಸ್ಟ್ ಸ್ಟೇಜ್ ಅಂತ. ಸೊ ಇಲ್ಲಿ
ಕೆಲವು ಒಂದೆರಡು ಕ್ವೆಶನ್ಸ್ ಬಂದಿದೆ ನನಗೆ. ಈಗ ನಾವು ಶುರು ಮಾಡ್ತಾ ಇದ್ರಿ ಆ್ಯಂಡ್ ನೀವು ಥ್ಯಾಂಕ್ ಯು ವೆರಿ ಮಚ್, ನೀವು ವೆರಿ ಕ್ಲಿಯರಾಗಿ ಹೇಳಿದ್ರಿ ಕೊನೆಗೆ ಮುಗಿಸ್ಬೇಕಾದ್ರೆ ಈ ಒಂದು ಬ್ರಹ್ಮಕುಮಾರಿ ಸಂಸ್ಥೆಯ ಏನು ಉದ್ದೇಶ ಆಗಿದೆ ಆ್ಯಂಡ್ ಹೇಗೆ ಅದರಿಂದ ನಾವು ಬೆನಿಫಿಟ್ ತೊಗೋಬೋದು ಅಂತ. ಆ್ಯಂಡ್ ಆಲ್ಸೋ ಎಲ್ಲ ಕಡೆ ಸೆಂಟರ್ಸ್ ಇದೆ ಆ್ಯಂಡ್ 100% ಅಗ್ರಿ ಎಲ್ಲದಕ್ಕೂ. ಈಗ ನಾವು ಮನೆಯಲ್ಲೇ ಏನಾದರೂ ಒಂದು ಶುರು ಮಾಡಬೇಕು, ಚಿಕ್ಕ ಪ್ರಾಕ್ಟೀಸು ಅಂತ ಇದ್ದರೆ, ನಾವು ಎಲಿವೇಟೆಡ್ ಹೋಗೋಕ್ಕಿಂತ ಮುಂಚೆ ಈಗ ನೀವು ಇಲ್ಲಿ ರೈಟ್ ಥಾಟ್ಸ್ ಅಂತ ಹೇಳಿದ್ರಿ ಆ್ಯಂಡ್ ಅಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಕೊಟ್ರಿ. ಈಗ ಮನೆಯಲ್ಲಿ 365 ಡೇಸು ಬಿಸಿ ಆಹಾರ ಮಾಡಿ ಒಂದು ದಿನ ತಣ್ಣಗಿರೋ ಫುಡ್ ಕೊಟ್ಟಾಗ ಹೇಗೆ ನಾವು ಯೋಚನೆ ಮಾಡೋ ಶಕ್ತಿ ಚೇಂಜ್ ಮಾಡ್ಕೋಬಹುದು, ರೈಟ್ ಥಿಂಕಿಂಗ್ ಅಂತ. ಬಟ್ ಪ್ರಾಕ್ಟಿಕಲಿ ಏನಾಗುತ್ತೆ ಅಂದರೆ ಆ ರೈಟ್ ಥಿಂಕಿಂಗ್ ಬರೋಕ್ಕಿಂತ ಮುಂಚೆನೇ ರಾಂಗ್ ಥಿಂಕಿಂಗ್ ಬಂದಿರುತ್ತೆ, ಮಾತಾಗೋಗಿರುತ್ತೆ, ಎಲ್ಲ ಆಗೋಗಿರುತ್ತೆ. ಸೊ ಅದನ್ನು ನಾವು ನಮ್ಮ ವಾತಾವರಣದಲ್ಲಿ ಚಿಕ್ಕ ಚಿಕ್ಕ ಎಕ್ಸ್ಪೀರಿಯನ್ಸಲ್ಲೇ ಹೇಗೆ ನಾವು ಏನಾದರೂ ಒಂದು ಯುಕ್ತಿ ಇದೆಯಾ, ಟೂಲ್ಸ್ ಇದೆಯಾ ನಮಗೆ ಅಲ್ಲಿ ಹೊಸಬರಿಗೆ, ಎಸ್ಪೆಷಲಿ ನಮಗೆ ಹೊಸದಾಗಿ ಬಂದಿರೋದ್ರಿಂದ ಹೇಗೆ ನಾವು ಅದನ್ನು ಮಾಡೋಕ್ಕೆ ಸಾಧ್ಯ? ಅಂದರೆ ಪಾಸಿಟಿವ್ ಥಾಟ್ಸ್ ಅನ್ನ ಮಾಡೋದು, ರೈಟ್ ಥಿಂಕಿಂಗ್, ರೈಟ್ ಥಾಟ್ಸ್ ಅಂತ ನೀವು ಎಕ್ಸಾಂಪಲ್ ಏನು ಕೊಟ್ರಲ್ಲ, ಆ ಒಂದು ಅಡಿಗೆ ಸಿಚುವೇಶನ್ ಅಲ್ಲಿ ಅದೇ ಥರ ನಮಗೆ ಬರೋ ಪರಿಸ್ಥಿತಿಗಳು ಡಿಫ್ರೆಂಟ್ ಇರ್ಬೋದು, ಬಟ್ ನಾವು ಹೇಗೆ ಆ ರೈಟ್ ಇಮಿಡಿಯೇಟ್ ಆಗಿ ನಾವು ಥಿಂಕಿಂಗ್ ಮಾಡ್ಕೊಳಕ್ ಸಾಧ್ಯ ಅಂತ. ಇವತ್ತಿನ ಜಗತ್ತಿನಲ್ಲಿ ನೋಡಿದ್ರೆ ಎಲ್ಲ ನೆಗೆಟಿವೇ ಯೋಚನೆಗಳು ಬರ್ತವೆ ಅಲ್ವಾ. ಈಗ ಒಂದು ಮಗು ಎಲ್ಲಾದ್ರೂ ಒಂದ್ ಗಂಟೆಗೆ ಮನೆಗೆ ಬರುವಂಥದ್ದು ಒಂದು ಅರ್ಧ ಗಂಟೆ ಬರ್ಲಿಲ್ಲ, ಇನ್ನು 1 ತಾಸು ಬರ್ಲಿಲ್ಲ ಅಂದ ತಕ್ಷಣ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಬರೋದು ಎಲ್ಲೋ ಫ್ರೆಂಡ್ ಮನೆಗೆ ಹೋಗಿರ್ಬೋದು, ಇನ್ನು ಸ್ವಲ್ಪ ಬಿಟ್ಟು ಬರ್ಬೋದು, ಹಂಗೆ ಅಂತ ಯೋಚನೆ ಬರಲ್ಲ. ಆಮೇಲೆ ಫೋನ್ ಇದ್ರೂ ಸಹ ಏನಾದ್ರೂ ಚಾರ್ಜ್ ಹೋಗಿರ್ಬಹುದು ಅಂತ ಯೋಚನೆ ಬರಲ್ಲ. ಎಲ್ಲಾದ್ರೂ ಹೋಗಿರ್ಬೋದು, ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದು, ಎಲ್ಲ ಆಕ್ಸಿಡೆಂಟ್ ಆಗಿರ್ಬೋದು, ಏನೋ ಆಗಿದೆ ಅಂತಂದೇಳಿನೇ ನಾವು ಯೋಚನೆ ಮಾಡ್ತೀವಿ. ಅಂತಹ ವಾತಾವರಣದಲ್ಲಿ ನಾವಿದ್ದೇವೆ ಈ ಸಮಯದಲ್ಲಿ. ಅದಕ್ಕೆ ಅಲ್ಲಿ ಸ್ವಲ್ಪನಾದ್ರೂ ನಮಗೆ ಈ ತರದಲ್ಲಿ ಜ್ಞಾನದ ಟಚಿಂಗ್ ಅಥವಾ ಸಂಪರ್ಕದಲ್ಲಿ ಇದ್ದಾಗ ನಾವೇನ್ ಮಾಡ್ಬೋದು, ಯಾವುದೇ ಆಗಲಿ ಟ್ರೈನಿಂಗ್ ಇಲ್ಲದೆ ಯಾವುದನ್ನು ಸಾಧ್ಯ ಇಲ್ಲ. ಮನುಷ್ಯ ಪರ್ಫೆಕ್ಟ್ ಆಗ್ಬೇಕು ಅಂತಂದ್ರೆ ಅದು ಅಭ್ಯಾಸ ಇರ್ಲೇಬೇಕಾಗುತ್ತೆ ಮನುಷ್ಯನಿಗೆ. ಆದ್ರಿಂದ ಇದಕ್ಕೆ ಬಂದಾಗ ಸೊ ಹೋಗ್ಲಿ ಡೈಲಿ ಕ್ಲಾಸಿಗಿಲ್ಲ, ನಾವು ಮನೆಯಲ್ಲೇ ಇದೀವಪ್ಪ ಅಂತಂದಾಗ ಅಂತ ಇದ್ರೂ ಸಹ ವಾರಕ್ಕೊಂದ್ಸಾರಿ, ತಿಂಗಳಿಗೊಂದ್ಸಾರಿ ನಾವು ಇಂಥದ್ದನ್ನ ಕೇಳ್ತಾ ಹೋದಾಗ ನಮ್ಮಲ್ಲೇನ್ ಕಡಿಮೆ ಇಲ್ಲ. ಭಾರತದಲ್ಲಂತೂ ಇಂಥ ಆಧ್ಯಾತ್ಮಿಕತೆ, ಪುರಾಣ, ಪ್ರವಚನಗಳು ಬಹಳಷ್ಟಿದೆ, ನಾವೆಲ್ಲ ಕೇಳ್ಕೊಂಡು ಬಂದಿದ್ದೇವೆ. ಆದ್ರೆ ಇಂದಿನ ವಾತಾವರಣದಲ್ಲಿ ನಮ್ಮ ಬಿಜಿ ಶೆಡ್ಯೂಲ್ ಅಲ್ಲಿ ಏನಾಗಿದೆ ಅಂದ್ರೆ ಅದನ್ನೆಲ್ಲ ಮರ್ತೋಗಿದ್ದೀವಿ. ಎದುರಿಗೆ ಏನ್ ಕಾಣಿಸ್ತದಲ್ಲ ಅದಷ್ಟೇ ನಾವು ಯೋಚನೆ ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಕನೆಕ್ಟ್ ಇದ್ದಾಗ ಮಾತ್ರ ನಮ್ಗೆ ಏನಾಗುತ್ತೆ, ಈ ತರ ಯೋಚನೆಗಳನ್ನ ನಾವು ನಮ್ಮ ಜೀವನದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಕಷ್ಟ ಏನಿಲ್ಲ, ಈಗ ಇಲ್ಲಿಗೆ ಬರ್ಬೇಕು ಅಂತಿಲ್ಲ, ಮಾಧ್ಯಮಗಳಿದೆ. ಈಗ ನೋಡಿ ಜೂಮ್ ಇಂದ ಅಲ್ಲಿ ಕ್ಲಾಸ್ ಮಾಡ್ತಾ ಇದ್ದೇವೆ, ಆಮೇಲೆ ಟೆಲಿಗ್ರಾಮ್ ಇದೆ, ಫೋನ್ ಇದೆ, ವಾಟ್ಸಪ್ ಇದೆ, ಫ್ರೀ ಇದೆ, ಅದ್ರೊಳಗೆ ಕೇಳ್ಕೋಬಹುದು. ಒಂದು 24 ಗಂಟೆಯಲ್ಲಿ ಅರ್ಧ ಗಂಟೆ, 1/4 ಗಂಟೆ, ಎಷ್ಟೇ ನಾವು ಬಿಸಿ ಇದೀವಿ ಅಂದ್ರೂ 1/4 ಗಂಟೆನಾದ್ರೂ ಕೊಡ್ಬೇಕು. ಕೊಟ್ಟಿಲ್ಲ ಅಂತಂದ್ರೆ, ಟೈಮೇ ಕೊಟ್ಟಿಲ್ಲ ಅಂತಂದ್ರೆ ನಾವು ಹೆಂಗೆ ನಾವು ಕಲಿಯೋದು? ಈಗ ನೀವು ಯಾವುದೇ ಒಂದು ಇಂಜಿನಿಯರ್, ಡಾಕ್ಟರ್ ವಿದ್ಯೆ, ಯಾವುದೇ ವಿದ್ಯೆಯನ್ನ ಪಡ್ಕೋಬೇಕು ಅಂತಂದ್ರೆ ನೀವು ಅದಕ್ಕೆ ಟೈಮೇ ಕೊಟ್ಟಿಲ್ಲ ಅಂತಂದ್ರೆ ನೀವು ಹೇಗೆ ಅದನ್ನ ಆ ವಿದ್ಯೆಯನ್ನ ನೀವು ಪಡ್ಕೊಳ್ತೀರಾ? ಅದು ಹೆಂಗ್ ನಿಮಗೆ ಗೊತ್ತಾಗುತ್ತೆ? ತಗೊಳ್ಳೇಬೇಕಾಗುತ್ತೆ. ಅದಕ್ಕೆ ಹಾಗಾಗಿನೇ ಬರ್ಲಿಕ್ಕೆ ಸಾಧ್ಯ ಇಲ್ಲ, ತಗೊಳ್ಳೇಬೇಕು. ಈಗಿನ ಸಮಯದಲ್ಲಂತೂ ಶಿಕ್ಷಣ ಅದಕ್ಕೆ ಪರಮಾತ್ಮ ಬಂದಿರುವಂತದ್ದು ಅಂತ ನಮ್ಗೆ ಗೊತ್ತಿದೆ. ನಮಗೆ ಎಲ್ಲ ಮೊದ್ಲೇ ಗೊತ್ತಿದ್ದಿದ್ರೆ, ಇಷ್ಟಿಷ್ಟೇ ಸಣ್ಣ ಸಣ್ಣ ನಾವೇ ಮಾಡ್ಕೋಬಹುದು ಮನೆಯಲ್ಲಿ ಅಂತ ಗೊತ್ತಿದ್ದಿದ್ರೆ ನಾವೇ ಮಾಡ್ಕೊಂಡು ಬಿಡ್ತಾ ಇದ್ವಿ, ಕಲಿಯುಗ ಬರ್ತಾನೆ ಇರ್ಲಿಲ್ಲ. ಅದಕ್ಕೋಸ್ಕರ ಇದನ್ನ ಸಂಪರ್ಕದಲ್ಲಾದ್ರೂ ನಾವು ಬರ್ಬೇಕಾಗುತ್ತೆ, ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ ಅಲ್ವಾ? ಐ ಥಿಂಕ್ 100% ಟ್ರೂ ನೀವು 100% ಟ್ರೂ ನೀವು ಹೇಳಿದ್ದು. ಈಗ ಹೆಂಗ್ ಬೇಕಂದ್ರೆ ನನಗೆ ಊಟ ಮಾಡಬೇಕು ಅಂದ್ರೆ ನಾನು ಎದ್ದು ಅಡುಗೆ ಮಾಡ್ಕೋಬೇಕು, ಅಥವಾ ಆರ್ಡರ್ ಮಾಡಬೇಕಾದ್ರೂ ನಾನೊಂದು ಎಫರ್ಟ್ ಹಾಕ್ಲೇಬೇಕಲ್ಲಿ. ಸೊ ಸಮ್ವೇರ್ ಆ್ಯಂಡ್ ಇದಂತೂ ಈಗ ಒಂದು ಎಸ್ಪೆಷಲಿ ಒಂದು ಪರ್ಸನಲ್ ಅಥವಾ ನಮ್ಮ ವೈಯಕ್ತಿಕ, ನಾವು ಅದನ್ನು ಒಂದು ಸೀಡ್, ನಾವು ಎಷ್ಟೋ ಕೆಲಸಗಳು ಮಾಡ್ತೀವಿ, ಅದಕ್ಕೆ ಈ ನಮ್ಮ ಮನಸ್ಥಿತಿ ಆ್ಯಂಡ್ ನಮ್ಮದು ಯೋಚನೆ ಶಕ್ತಿ ಇಸ್ ಸೋ ಇಂಪಾರ್ಟೆಂಟ್. ನಾವು ಇದಕ್ಕೆ ಟೈಮ್ ಕೊಡಲಿಲ್ಲ ಅಂದರೆ ಬೇರೆ ಏನು ಮಾಡೋಕ್ಕೆ ಹೋದ್ರೂ ಡೆಫಿನೆಟ್ಲಿ ಅದರಲ್ಲಿ ನಮಗೆ ಸಕ್ಸಸ್ ಸಿಗೋದಿಲ್ಲ. ಬಿಕಾಸ್ ಇದರಿಂದ ಅದಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇದೆ, ನಮ್ಮ ಯೋಚನೆಗಳಿಂದ ನಮ್ಮ ಮಾಡೋ ಕೆಲಸಗಳಿಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಈಗ ನಾವು ಎಲ್ಲದರಲ್ಲೂ ನಾವು ಕರೆಕ್ಟಾಗಿ ಆಗಬೇಕು ಅಂತ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಬಂದಿದ್ದು ಇದಕ್ಕೆ ನಾವು ಒಂಥರ ಇವಾಗ ಒಂದು ಮರಕ್ಕೆ ಹೆಂಗೆ ನಾವು
ನೀರು ಹಾಕಿ ನಾವು ಬೆಳೆಸ್ತೀವಲ್ಲ, ಆ ಥರ ನಮ್ಮ ಒಂದು ಇಂಡಿವಿಜುವಲ್ ಬೆಳವಣಿಗೆಗೆ, ಟ್ರಾನ್ಸ್ಫಾರ್ಮೇಷನ್ಗೆ ನಾವು ಅದನ್ನು ಮಾಡಲೇಬೇಕು. ಆ್ಯಂಡ್ ಐ ಥಿಂಕ್ ನೀವು ಇನ್ನೂ ಒಂದು ವೆರಿ ಈಸಿ ಯುಕ್ತಿನೂ ಹೇಳಿದ್ರಿ. ಲೈಕ್ ಇವಾಗ ಸೆಂಟರ್ಗೆ ಹೋದರೆ ಒಳ್ಳೆಯದು, ಇವಾಗಿಲ್ಲ ಅಂದ್ರೂ ಎಷ್ಟೊಂದು ಇನ್ಫಾರ್ಮೇಷನ್ ಅವೈಲೇಬಲ್ ಇದೆ. ಸೊ ಹೊಸ ಇನ್ಫಾರ್ಮೇಷನ್ ಬಂದ್ರೇ ನಾವು ಅದನ್ನು ಚೇಂಜ್ ಮಾಡ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಹೇಳ್ತಾರಲ್ಲ, ವಿ ಡೋಂಟ್ ನೋ ವಾಟ್ ವಿ ಡೋಂಟ್ ನೋ ಅಂತ. ಸೊ ಆ ಥಿಂಕಿಂಗ್ ಚೇಂಜ್ ಆಗಬೇಕಂದ್ರೆ ನಮ್ಗೆ ಹೊಸ ಇನ್ಫಾರ್ಮೇಷನ್ ಬರಲೇಬೇಕು ಅಂತ. ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್ ಫಾರ್ ದ್ಯಾಟ್. ಆ್ಯಂಡ್ ಈಗ ಸ್ವಲ್ಪ ಕೆಲವರು, ಈಗ ನಾವು ಪ್ರಾಕ್ಟೀಸಲ್ಲಿದ್ದೀವಿ, ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅಂಥವರು ನಮ್ಮ ಅಲ್ಲಿ ಬರ್ತಾರೆ, ಜಾಯ್ನ್ ಆಗ್ತಾರೆ ಈ ಒಂದು ಸೆಷನ್ಸಿಗೆ. ಸೊ ಅವರಿಗೆ ಈಗ ನಾನು ಐ ಆಮ್ ಜಸ್ಟ್ ಟೇಕಿಂಗ್, ಬಿಕಾಸ್ ಇಲ್ಲಿ ಪ್ರಾಕ್ಟೀಸ್ ಮಾಡೋರು ಅವ್ರಿಗೆ ಆಲ್ಮೋಸ್ಟ್ ನಾವು ಪಾಸಿಟಿವ್ ಥಿಂಕಿಂಗು ಗೊತ್ತಿದೆ, ಎಲಿವೇಟೆಡ್ ಥಿಂಕಿಂಗ್ ಮಾಡ್ತಾ ಇರ್ತೀವಿ, ಅಥವಾ ಮೇ ಬಿ ನಾವು ಈವನ್ ಆ ಝೀರೋ ಥಾಟ್ಗೂ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಸೊ ಅವರಿಗೆ ನೀವು ಅವ್ರದ್ದು ಪ್ರಾಕ್ಟೀಸ್ನ ಹೇಗೆ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೋದು, ಅಥವಾ ಈಗೊಂದು ಹೇಳಿದ್ರಲ್ಲ, ಹಿಗ್ಗೋದು ಅಲ್ಲದೆ ಕುಗ್ಗೋದು ಅಲ್ಲದೆ ನಾವು ಹೇಗೆ ಒಂದು ಈಕ್ವಿಲಿಬ್ರಿಯಮ್ನ ಮೇಂಟೈನ್ ಮಾಡ್ಕೋಬೋದು ಅಂತ, ಅದಕ್ಕೇನಾದರೂ ಟೂಲ್ಸು, ಯುಕ್ತಿ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ನಮಗೆ ಶೇರ್ ಮಾಡೋಕ್ಕೆ ಸಾಧ್ಯನಾ? ಸೊ ದಟ್ ನಾವು ಇನ್ನೂ ಸ್ವಲ್ಪ ಮೇಲೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಶಿವಬಾಬಾ ಈಸಿಯಾಗಿ ಹೇಳ್ಕೊಟ್ಟಿರುವಂಥದ್ದು ಅಂದರೆ ಎಲ್ಲರೂ ಸಹ ಅವರ ಭಾಳ ಇದೆ. ಇಲ್ಲಿ ಭಾರತದಲ್ಲಾಗಲಿ ಅಷ್ಟೊಂದು ಅಕ್ಕಂದರು ಮನೆಯಲ್ಲೇ ಇರುವಂಥ ಗೃಹಿಣಿಯರಿದ್ದಾರೆ. ಆದರೆ ಹೊರದೇಶಗಳಲ್ಲಿ ಅಕ್ಕಂದರು ದುಡಿತಾರೆ, ನೌಕರಿಗೆಲ್ಲ ಹೋಗ್ತಾರೆ, ಅವರಿಗೂ ಭಾಳಷ್ಟು ಬ್ಯುಸಿ ಆಗಿರ್ತಾರೆ. ಅದಕ್ಕೆ ಅಮೃತ ವೇಳೆ ಏನಿದೆಯಲ್ಲ, ಅಮೃತ ವೇಳೆ ಇಡೀ ದಿನಕ್ಕೆ ಅದು ಫೌಂಡೇಶನ್. ಏನೇ ಮಾಡಿದ್ರು ಸಹ ಬೇಗ ಏನ್ ನಾವು ಪುರುಷಾರ್ಥ ಮಾಡ್ಬೇಕಪ್ಪ ಅಂತಂದ್ರೆ ಬೇಗ ಮಲಗಬೇಕು, ಬೇಗ ಹೇಳಲಿಕ್ಕೆ ಆಗುತ್ತೆ. ಅಮೃತ ವೇಳೆಯಲ್ಲಿ ಮಾಡಿದಂತ ಏನು ಯೋಗದ ಶಕ್ತಿ ಏನಿದೆ ಅದು ಬಹಳ ಪವರ್ಫುಲ್ ಆದಂತ ಶಕ್ತಿ, ಪೌಷ್ಟಿಕವಾದಂತ ಆಹಾರ ಆತ್ಮಕ್ಕೆ. ಅದು ಅವಾಗ ಒಂದು ನಾವು ಮಾಡಿದ್ರೆ ಸಾಕು, ಇಡೀ ದಿನದಲ್ಲಿ ತನ್ನಿಂದಾನೇ ಚಾರ್ಜ್ ಇರ್ತೀವಿ ನಾವು ಅಂತ ಶಿವಬಾಬಾ ಹೇಳಿದ್ದಾರೆ. ಅದನ್ನ ಮಾಡ್ಕೊಳ್ಬೇಕು, ಬೇಗ ಮಲಗಬೇಕು, ಅಮೃತ ವೇಳೆಯನ್ನ ತಪ್ಪಿಸಬಾರ್ದು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ವಾಣಿ ಏನಿದೆಯಲ್ಲ, ಈಗ ಮುರಳೀಧರ ಸೆ ಪ್ಯಾರ ಇತ್ತು, ಮುರಳೀಧರ ಸೆ ಪ್ಯಾರ ಹೇ ಅಂತ ಶಿವಬಾಬಾರವರು ಹೇಳಿದ್ದಾರೆ. ನಮ್ಗೆ ಮುರಳಿ ಪ್ರೀತಿ ಇದೆ ಅಂತಂದ್ರೆ ಮುರಳೀಧರ ಪರಮಾತ್ಮನ ಮೇಲೆ ಪ್ರೀತಿ ಇದೆ ಅಂತಂದೇಳಿ ಅರ್ಥ. ಅದಕ್ಕೆ ನಾನು ಒಂದು ತಿಂಗಳು ಸೇವೆಯಲ್ಲಿದ್ದೆ ಮೌಂಟ್ ಆಬುದಲ್ಲಿ. ಯಾರ ಸೇವೆ ಅಂತಂದ್ರೆ ಮೋಹಿನಿ ದೀದಿ ಅಂತ ಇದ್ರು, ಪ್ರಕಾಶ್ ಮಣಿ ದಾದೀಜಿ ಅವರ ಜೊತೆಯಲ್ಲಿ ಅವರು ಇರ್ತಾ ಇದ್ರು. ಮೋಹಿನಿ ದೀದಿ ಅವ್ರದ್ದು ಸೇವೆಯಲ್ಲಿ ನಾವು ಹೋಗ್ತಾ ಇದ್ದೆ, ಅಲ್ಲಿದ್ದೆ ನಾನು. ಆ ದಾದಿ ಏನ್ ಮಾಡ್ತಿದ್ರು ಅಂತಂದ್ರೆ ಯಾವಾಗ್ಲೂ ಬಾಬಾ ಮುರಳಿಯನ್ನ ಓದ್ಬೇಕು. ಜಾನಕಿ ದಾದಿಯವರು ಹೇಳ್ತಾರೆ, ನನಗೆ 5 ಸಾರಿ ಮುರಳಿ ಓದು ಅಂದ್ರೆ ನಾನು 12 ಸಾರಿ ಮುರಳಿ ಓದ್ತಾ ಇದ್ದೆ ಒಂದ್ ದಿನಕ್ಕೆ ಅಂತ ಹೇಳ್ತಾರೆ. ಈಗ ನಮ್ಗೆ ಟೈಮ್ ಇಲ್ಲ 12 ಸಾರಿ ಓದ್ಲಿಕ್ಕೆ ಅಂತ ಅನ್ಕೊಡ್ರಿ. ದಾದಿಜಿ ಏನ್ ಮಾಡ್ತಾ ಇದ್ರು ಅಂದ್ರೆ ಬೆಳಗ್ಗೆ ನಾವು ಹೋಗ್ತಾ ಇದ್ವಲ್ಲ, ಅಲ್ಲಿ ರೂಮ್ ಆಗಿರ್ತಿದ್ವಿ, ಮುರಳಿ ಹಿಡ್ಕೊಂಡಿರ್ತಿದ್ರು. ಅವ್ರು ವಾಕಿಂಗ್ ಮಾಡ್ತಾ ಮಾಡ್ತಾ ಮುರಳಿಯನ್ನೇ ಹಿಡ್ಕೊಳ್ಳೋದು ಇಡೀ ದಿನ. ಅವ್ರು ಈಗ ನೋಡಿ, ಎಲ್ಲಾ ಜಗತ್ತಿನ ಎಲ್ಲಕ್ಕಿಂತಲೂ ದೊಡ್ಡ ಸಂಸ್ಥೆ ಅಂತಂದ್ರೆ ಈಶ್ವರೀಯ ವಿಶ್ವವಿದ್ಯಾಲಯ, ಹೆಣ್ಣು ಮಕ್ಕಳ ಸಂಸ್ಥೆ ಅಂದ್ರೆ ಈಶ್ವರ ವಿಶ್ವವಿದ್ಯಾಲಯ ಜಗತ್ತಿನಾದ್ಯಂತ ಇದೆ. ಅಂತದಕ್ಕೆ ಅವ್ರ ಹೆಡ್ ಪ್ರಕಾಶ್ ಮಣಿಜಿಯವ್ರ ಹೆಡ್. ಎಷ್ಟೆಲ್ಲಾ ಕೆಲಸ ಕಾರ್ಯಗಳು ಇರುತ್ತೆ ಅವರಿಗೆ. ಒಂದು ದೇಶದ ಮಿನಿಸ್ಟ್ರಿಗಿಂತಲೂ ಎಲ್ಲಾ ದೇಶಗಳಲ್ಲಿರುವಂತ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಅವ್ರು ದೊಡ್ಡವರು. ಅಂಥದ್ರೊಳಗೆ ಅವ್ರು ಏನ್ ಮಾಡ್ತಿದ್ರು, ಸ್ವಲ್ಪ ಟೈಮ್ ಸಿಕ್ಕ ತಕ್ಷಣ ವಾಣಿ ಇಟ್ಕೊಳ್ತಿದ್ರು. ಓಡಾಡ್ತಾ ಇದ್ದಾಗ್ಲೂ ವಾಣಿ ಇಟ್ಕೊಂಡಿರ್ತಿದ್ರು ಅವರು. ಆಮೇಲೆ ನಾವೇನಾದ್ರೂ ಅವ್ರ ವಯಸ್ಸಾಗಿತ್ತಲ್ಲ, ಸ್ವಲ್ಪ ತಲೆ ಹಿಂಗೆ ಎಣ್ಣೆ ಹಚ್ಬೇಕಾದ್ರೆ, ಮಾಲಿಶ್ ಮಾಡ್ಬೇಕಾದ್ರೆ ಚೋಡೋ ಅಂತ ಚೋಡೋ ಅಂತಿದ್ರು. ಆ ಸಮಯದಲ್ಲೂ ಮುರಳಿ ಇಟ್ಕೊಳ್ತಿದ್ರು ಹಿಂಗೆ. ಆಮೇಲೆ ಮತ್ತೆ ಅದನ್ನ ಹಂಗೆ ಬಿಡ್ತಿದ್ರು, ಅಲ್ಲಿ ಇಳ್ತಿದ್ರು, ಮತ್ತೆ ಹೋಗ್ತಿದ್ರು. ಯಾವಾಗ ನೋಡಿದ್ರು ಅವ್ರು ಟೈಮ್ ಇಲ್ಲಪ್ಪ, ಆ ಕಡೆ ಕ್ಲಾಸಿಗೆ ಹೋಗ್ತಿದ್ರು, ಅದು ಇಲ್ಲ ರೂಮ್ನಾಗಿದ್ರು ಅಂದ್ರೆ ಮುರಳಿ 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 ಹೋಗ್ತಾ ಇರೋದನ್ನ ನಾವು ಅನುಭವದಲ್ಲಿ ನೋಡಿದ್ದೀನಿ, ನಾನು ಅನುಭವ ಮಾಡಿದ್ದೀನಿ. ಅದಕ್ಕೆ ಅದು ಒಂದು ದಿನನಿತ್ಯ ಮುರಳಿಯನ್ನ ತಪ್ಪಿಸ್ತಾ ಇರೋದು. ಈಗ ಮುರಳಿ ಕ್ಲಾಸಿಗೂ ಅಕಸ್ಮಾತ್ ನಮಗೆ ಹೋಗಕ್ಕೆ ಆಗುದಿಲ್ಲ, ಬಹಳ ದೂರ ಅಂತಂದ್ರೆ ಎಲ್ಲ ಇದೆಯಲ್ಲ, ನಮ್ಗೆ ವಾಟ್ಸಪ್ ಅಲ್ಲಿ ಇದೆ, ಎಲ್ಲ ಇದೆ. ಭಗವಂತ ಕೊನೆ ಸಮಯದಲ್ಲಿ ಎಲ್ಲವನ್ನೂ ನಮಗೆ ಅನುಕೂಲತೆ ಮಾಡ್ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನ ಅವೆಲ್ಲ ಉಪಯೋಗ ಬರ್ತವೆ ಅಂತ ಹೇಳಿದ್ದಾರೆ ಪುರುಷಾರ್ಥಕ್ಕೋಸ್ಕರ. ಅದಕ್ಕೆ ಅದರೊಳಗೆ ವಾಣಿ ಓದ್ಬೇಕು, ನಂತರದಲ್ಲಿ ಅಮೃತ ವೇಳೆಯನ್ನ ತಪ್ಪಿಸಬಾರ್ದು. ಅವಾಗ ಏನಾಗುತ್ತೆ ಅಂದ್ರೆ ಇಡೀ ದಿನ ನಮಗೆ ನೆನಪಿರುತ್ತೆ. ಹೇಗೆ ಪೌಷ್ಟಿಕ ಆಹಾರವನ್ನ ಊಟ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಸಣ್ಣವರಿದ್ದಾಗೆಲ್ಲ ಚೆನ್ನಾಗಿ ತಿಂದ್ರೆ, ತುಪ್ಪ ಅದೆಲ್ಲ ತರಕಾರಿಗಳನ್ನ ತಿಂದ್ರೆ ಕೊನೆಗೆ ನಾವು ಮುದುಕರಾದ್ರೂ ಸಹ ದೇಹದೊಳಗೆ ಶಕ್ತಿ ಇರುತ್ತೆ ಅಂತ ನಮ್ಗೆ ಗೊತ್ತಿದೆ. ಅದೇ ತರದಲ್ಲಿ ಪ್ರತಿನಿತ್ಯ ಅಮೃತ ವೇಳೆಯಲ್ಲಿ ಮತ್ತು ಮುರಳಿಯನ್ನ ನಾವು
ಅದಿಷ್ಟು ಮಾಡಿದ್ವಪ್ಪ ಅಂತಂದ್ರೆ ನಮ್ಗೆ ಇಡೀ ದಿನ ನಮ್ಮ ಪುರುಷಾರ್ಥದಲ್ಲಿ ನಾವು ಮುಂದೆ ಹೋಗ್ಬೋದು. ಮತ್ತೆ ಶಿವಬಾಬರವರೇ ನಮಗೆ ಗುಣಗಳನ್ನ, ಕೆಟ್ಟ ಗುಣಗಳನ್ನ ತೆಗೆದು ಹಾಕ್ತಾರೆ, ಒಳ್ಳೆ ಗುಣಗಳನ್ನ ನಮ್ಗೆ ವರದಾನದ ರೂಪದಲ್ಲಿ ಕೊಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸಿಸ್ಟರ್. ಐ ಥಿಂಕ್ ಇದ್ರ ಮೇಲೆ ಇನ್ನೇನು ಆ್ಯಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬ್ಯೂಟಿಫುಲ್ ಆಗಿ ನೀವು ಕಂಪ್ಲೀಟ್ ಮಾಡಿದ್ದೀರಾ. ಸೊ ಒಂದು ಚಿಕ್ಕ ಮೆಡಿಟೇಷನ್ ಕೊಡಿ, ಬಟ್ ಅದಕ್ಕಿಂತ ಮುಂಚೆ ಲೆಟ್ ಮೀ ಕ್ವಿಕ್ಲಿ ಶೇರ್ ನಮ್ಮದು ಡೀಟೇಲ್ಸ್ನ, ಸೊ ದ್ಯಾಟ್ ಎಲ್ಲರಿಗೂ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇದೇ ಥರ ರಾಜಯೋಗ ಬಗ್ಗೆ, ಮೆಡಿಟೇಷನ್ ಬಗ್ಗೆ, ಅಥವಾ ನಮ್ಮ 7 days ಕೋರ್ಸ್ ಬಗ್ಗೆ ಇವಾಗ ಸಿಸ್ಟರ್ ಹೇಳ್ತಾ ಇದ್ರು, ಮುರಳಿ ಮತ್ತು ಅದು ಇದು ಅಂತ. ಸೊ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಒಂದು 7 days ಕೋರ್ಸಲ್ಲಿ ನಾವು ಕೊಡ್ತೀವಿ. ಸೊ ಅದು ಕನ್ನಡದಲ್ಲಿ ಬೇಕಾದರೆ ಅಥವಾ ಇಂಗ್ಲೀಷ್ನಲ್ಲಿ ಬೇಕಾದರೆ ದಯವಿಟ್ಟು ನಮಗೆ gch@uk.brahmakumaris.org ನೀವು ಇಮೇಲ್ ಮಾಡಬಹುದು. ಆ್ಯಂಡ್ ಇದೇ ಥರ ಇನ್ನೂ ಹೆಚ್ಚು ಸೆಷನ್ಸು ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಕೂಡ ಇದೆ. ಈ ಥರ ಸೆಷನ್ಸ್ಗೆ, ಸ್ಪಿರಿಚುವಲ್ ರಿಸೋರ್ಸಸ್ಗೆ ನಮ್ಮ ವೆಬ್ಸೈಟ್ www.brahmakumaris.org.uk ನಲ್ಲಿ ಕೂಡ ತುಂಬ ಅವೈಲಬಲ್ ಇದೆ. ಖಂಡಿತ ಅದನ್ನು ಒಂದ್ಸಲ ವಿಸಿಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲರಿಗೂ ಇವತ್ತು ಟೈಮ್ ತೊಗೊಂಡು ಜಾಯಿನ್ ಆಗಿದ್ದಕ್ಕೆ. ಸೊ ಬಿಫೋರ್ ವಿ ಕನ್ಕ್ಲೂಡ್ ದಿಸ್ ಬ್ಯೂಟಿಫುಲ್ ಎನ್ರಿಚಿಂಗ್ ಸೆಷನ್, ಲೆಟ್ಸ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಆ ಒಂದು silence inside, our peace inside, and then we can go back. Thank you very much. And ನಮ್ಮ ಎಲ್ಲರ ಪರವಾಗಿ ಸಿಸ್ಟರ್ಗೂ ಕೂಡ ಹೃತ್ಪೂರ್ವಕ ವಂದನೆಗಳು ಟೈಮ್ ತೊಗೊಂಡಿದ್ದಕ್ಕೆ. ಆ್ಯಂಡ್ ಸಿಸ್ಟರ್ ನಮಗೊಂದು ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಕೊಡಿ ಈಗ. ಓಂ ಶಾಂತಿ. ಬೆನ್ನನ್ನು ನೇರವಾಗಿ ಮಾಡ್ಕೊಳ್ಳಿ. ಸುಲಭವಾದಂಥ ಆಸನದಲ್ಲಿ ಕೂತ್ಕೊಳ್ಳಿ. ನಿಮ್ಗೆ ಯಾವುದು ಈಸಿ ಆಗುತ್ತೋ ಆ ಥರದಲ್ಲಿ ಕೂತ್ಕೊಳ್ಳಿ. ಎಲ್ಲ ಸಂಕಲ್ಪಗಳನ್ನು 5 ನಿಮಿಷಕ್ಕೋಸ್ಕರ ಸ್ಟಾಪ್ ಮಾಡಿ. ನೀವೀಗ ಮನಸ್ಸಿನಲ್ಲಿ ಈ ವಿಚಾರಗಳನ್ನು ತಂದ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೇನೆ. ನಾನು ಅದ್ಭುತವಾದಂತಹ ನಕ್ಷತ್ರ ರೂಪದಲ್ಲಿರುವಂತಹ ಆತ್ಮನಾಗಿದ್ದೇನೆ. ನಾನು ಆತ್ಮದ ಗುಣ, ಜ್ಞಾನ, ಪವಿತ್ರತೆ, ಶಾಂತಿ, ಪ್ರೇಮ, ಖುಷಿ, ಆನಂದ ಮತ್ತು ಶಕ್ತಿ. ಈ 7 ಗುಣಗಳು ನನ್ನ ಸ್ವಧರ್ಮಗಳು. ನಾನು ಆತ್ಮ, ಪರಮಾತ್ಮನ ಪ್ರೀತಿಯ ಸಂತಾನ. ನಾನು ಆತ್ಮ, ಜ್ಞಾನ ಸ್ವರೂಪ. ನಾನು ಆತ್ಮ, ಪವಿತ್ರ ಸ್ವರೂಪನಾಗಿದ್ದೇನೆ. ಪವಿತ್ರತೆ ನನ್ನ ಸ್ವಧರ್ಮ, ನನ್ನ ಮೂಲ ಗುಣ. ನಾನೀಗ ಈ ಪೃಥ್ವಿಯಲ್ಲಿ ಅಥವಾ ಈ ನಾಟಕದ ರಂಗಮಂಟಪದಲ್ಲಿ ಶ್ರೇಷ್ಠ ಪಾತ್ರಧಾರಿಯಾಗಿದ್ದೇನೆ. ನಾನು ಆತ್ಮ, ಪುಣ್ಯಾತ್ಮನಾಗಿದ್ದೇನೆ. ನಾನು ಈ ಜಗತ್ತಿನ ಸಕಲಾತ್ಮರಿಗೆ ಶುಭ ಭಾವನೆಗಳನ್ನು, ಶುಭ ಕಾಮನೆಗಳನ್ನು ಹರಡಿಸುತ್ತಿದ್ದೇನೆ.
ನನ್ನ ಸಂಕಲ್ಪಗಳಿಂದ ಪ್ರಕೃತಿ ಪವಿತ್ರ ಆಗ್ತಾ ಇದೆ. ನನ್ನ ಶುದ್ಧ ಸಂಕಲ್ಪಗಳಿಂದ ಜಗತ್ತಿನಾದ್ಯಂತ ಶಾಂತಿಯ ಪ್ರಕಂಪನಗಳು ಪ್ರವಹಿಸುತ್ತಿವೆ. ನನ್ನ ಶ್ರೇಷ್ಠ ಸಂಕಲ್ಪಗಳಿಂದ ನನ್ನ ದೇಹದ ಎಲ್ಲ ಕಾಯಿಲೆಗಳು, ಅಂದರೆ ದೇಹದಲ್ಲಿರುವಂಥ ಅಂಗಾಂಗಗಳಿಗೆ ಇರುವಂಥ ನೋವು, ಸಂಕಟ ಎಲ್ಲವೂ ದೂರಾಗಿ ನಾನು ಆರೋಗ್ಯವಂತನಾಗಿದ್ದೇನೆ. ನನ್ನ ಶ್ರೇಷ್ಠ ಸಂಕಲ್ಪಗಳಿಂದ ನನ್ನ ದೇಹದ ಎಲ್ಲ ಹಾರ್ಮೋನುಗಳು ಬ್ಯಾಲೆನ್ಸ್ ಆಗಿ ಹಾರ್ಮೋನನ್ನು ಸ್ರವಿಸುತ್ತಿವೆ. ಹಾಗೆಯೇ ನನ್ನ ಶುಭ ಸಂಕಲ್ಪಗಳಿಂದ ಶಾಂತಿಯ ಶಕ್ತಿಯಿಂದ ಜಗತ್ತಿನ ಎಲ್ಲ ಆತ್ಮಗಳಿಗೆ, ಪ್ರಕೃತಿಗೆ ನಾನು ಶಾಂತಿಯನ್ನು ಪ್ರದಾನ ಮಾಡುತ್ತಿದ್ದೇನೆ. ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ, ಸಂಪತ್ತು ಎಲ್ಲವೂ ಲಭಿಸಲಿ. ಪ್ರಕೃತಿ ಶಾಂತವಾಗಲಿ. ಜನರಲ್ಲಿ ಸಂತೋಷ ಮೂಡಲಿ. ನಾನು ಜಗತ್ತಿಗೆ, ಜಗತ್ತಿನ ಆತ್ಮರಿಗೆ ಕೊಡಬೇಕಾದಂತಹ ಸಹಯೋಗ ಇದು. ನಮ್ಮ ಶ್ರೇಷ್ಠ ಸಂಕಲ್ಪಗಳಿಂದ ಇದೇ ಭೂಮಿ ಮತ್ತೆ ಸ್ವರ್ಗ ಭೂಮಿ ಆಗಲಿದೆ. ಹೆವೆನ್, ಪ್ಯಾರಡೈಸ್, ಜನ್ನತ್ ಅಥವಾ ಸ್ವರ್ಗ ಈ ಭೂಮಿಯ ಮೇಲೆ ನಮ್ಮ ಸಂಕಲ್ಪಗಳ ಶಕ್ತಿಯಿಂದ ಪುನಃ ನಿರ್ಮಾಣವಾಗಲಿದೆ. ನಾನು ಸ್ವರ್ಗವನ್ನು ರಚಿಸಲಿಕ್ಕೆ ಸಹಯೋಗಿ ಮತ್ತು ಸಹಭಾಗಿಯಾಗಿದ್ದೇನೆ ಭಗವಂತನ ಜೊತೆಯಲ್ಲಿ. ನಾನು ಶಾಂತ ಸ್ವರೂಪಾತ್ಮ. ನಾನು ಆನಂದ ಸ್ವರೂಪಾತ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. Thank you very much, sister. ಬಹಳ ಸುಂದರವಾದ ಕ್ಲಾಸ್ ಆ್ಯಂಡ್ ಮೆಡಿಟೇಷನ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಎಲ್ಲರಿಗೂ ಜಾಯಿನ್ ಆಗಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್. ಓಂ ಶಾಂತಿ.